ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮಂತ ವಿಜಯ ಕಾರ್ಯಕ್ರಮ ಈಗಾಗಲೇ ವಿಕಾಸದ ಬಗ್ಗೆ ಸುದೀರ್ಘವಾಗಿ ಇನ್ನೂ ಅವರು ಮಾತಾಡೋದು ನಾವು ಕೂಡ್ತಾ ಇದ್ದರು. ಆಗ ಅವರಿಗೆ ಕಾಲದ ಮಿತಿ ಹಾಕಿದ್ರಿಂದ 22ನೇ ನಿಮಿಷದಲ್ಲಿ ಅವರು ಖಂಡಿತವಾಗಿ ಎಷ್ಟು ಹೊಸ ವಿಷಯಗಳು ಹೇಳಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿಗೂ ಧರ್ಮರಾಜ ಆಗಲಿ ದ್ರೌಪದಿಯ ಪಾತ್ರ ಎಷ್ಟರ ಬಿಟ್ಟು ರೆಲಿವೆಂಟ್ ಇದೆ ಇವತ್ತಿನ ಸಮಾಜದಲ್ಲಿ. ಯಾಕಂದ್ರೆ ಟಿವಿಲಿ ಹಿಂದೆ ಹಿಡಿದು ನೋಡ್ತಾ ಇದ್ದೇವೆ, ಒಂದು ಡೈವರ್ಸ್ ಕೇಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಟಿವಿಲೆಲ್ಲ ನೋಡಿರ್ಬೋದು ಬಹುಶಃ ಅದನ್ನ ನೋಡಿ, ಅದನ್ನ ಬಿಡಿ, ಮತ್ತೆ ಆ ಕಡೆ ಹೋಗೋದು ಬೇಡ. ಸೊ ಇವತ್ತಿಗೂ ಸಹಿತ ಆ ದ್ರೌಪದಿಯ ಸಹನೆ, ಈ ಧರ್ಮರಾಜನ ಒಂದು ಸಂಯಮ ನಮ್ಗೆ ಇತ್ತು ಅಂದ್ರೆ ಖಂಡಿತವಾಗಿ ಜೀವನ ನಮ್ಮದು ಸುಸೂತ್ರವಾಗಿ ಹೋಗುತ್ತೆ ಅನ್ನುವಂಥದ್ದನ್ನ ಆ ಕಾಲದ ವ್ಯಾಸರ ಮಹಾಭಾರತವನ್ನು ಮಾಡಿ ಹೇಳಿದಂಥ ದೇಸಾಯವರೇ ಈ ಕಾರ್ಯಕ್ರಮದ ಹಿಂದಿನ ಶಕ್ತಿ ಅಂತ ರನ್ನಾಗ್ತಾರೆ. ಮುಂದೆ ಮಾತನಾಡುವಂಥ ಜಗದೀಶ್ ಅವರೇ, ನನ್ನ ಕೆಲ ಸ್ನೇಹಿತರು ಬಂದಿದ್ದಾರೆ, ರಾಮಲಿಂಗೇ ಗೌಡರು ಬಂದಿದ್ದಾರೆ, ಶಂಕರನಾರಾಯಣ ಭಟ್ರು ಬಂದಿದ್ದಾರೆ, ಪ್ರಕಾಶ್ ಅವರು ಬಂದಿದ್ದಾರೆ. ಇವರೆಲ್ಲರ ಜೊತೆಗೆ ಎಲ್ಲಕ್ಕೂ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಅತ್ಯಂತ ಸುಸಂಸ್ಕೃತವಾದಂಥ ಈ ಒಂದು ಶ್ರೋತೃ ವರ್ಗದವರಿಗೆಲ್ಲ ಧರಿಸಿ ನಾನು ನನ್ನ 2 ಮಾತುಗಳನ್ನು ಬೇರೆಯವರ ಬಗ್ಗೆ ಎತ್ತು ಮಾಡ್ತಾ ಇದ್ದೀನಿ. 2 ಮಾತನ್ನೇ ಹೇಳ್ತೀನಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು 30 ನಿಮಿಷ ಲಿಮಿಟ್ ಮಾಡಿದ್ದೆ. 30 ನಿಮಿಷದಲ್ಲಿ ಬೇರೆಯವರ ಬಗ್ಗೆ ಮಾತಾಡೋದು ಅಂದರೆ ಬಹುಶಃ ಸಾಗರವನ್ನು ಹಿಡಿದಾಗ ಖಂಡಿತವಾಗಿ ಬೇರೆಯವರ ಬಗ್ಗೆ ಭಾಳ ಗಂಟೆ ಮಾತಾಡಬೇಡ, ನೀನು ಮಾತಾಡೋದು 30 ನಿಮಿಷ ಮಾತಾಡಲಿಕ್ಕೆ ನಾನು 30 ನಿಮಿಷ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಿಡಿದಕ್ಕೆ ನಾವು ಅದನ್ನ ಹಾಗಾಗಿ ಸಾಗರ ಕೊಡದಲ್ಲಿ ಸಮುದ್ರವನ್ನ ಹಿಡಿದಿದ್ದೇವೆ. ಆ ಕಾಲದ ಅಂದ್ರೆ ಒಂದು ವೇದ ಕಾಲದ ಋಷಿಯ ಬಗ್ಗೆ ಅವರು ಇಲ್ಲ, ವೇದ ಕಾಲದ ಋಷಿಯ ಬಗ್ಗೆ ಅವರು ಮಾತಾಡಿದ್ರು. ಈಗ ವ್ಯಾಸಂತರಿಗೆ ನಾನು ಮಾತಾಡೋದು ಆಧುನಿಕ ಕಾಲದ ರಸಋಷಿಯಾದಂಥ ಒಬ್ಬ ಮಹಾನ್ ಕವಿ ಬೇಂದ್ರೆಯವರ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಋಷಿ ಕುರಿತೇ ಕಾವ್ಯವನ್ನು ಋಷಿ ಅಲ್ಲದವನು ಕಾವ್ಯವನ್ನು ರಚಿಸಿದಾಗ ಕಾವ್ಯವನ್ನು ಎಲ್ಲರೂ ಮಾಡಬಹುದಾಗಿತ್ತು. ನಿನ್ನ ಧ್ವನಿ ಚಹದ ಧ್ವನಿ ಅಂತ ಬರೀಬಹುದಾಗಿತ್ತಲ್ಲ, ಹಾಗಿಲ್ಲ. ಕವಿ ಆದಂಥವನಿಗೆ ಬೇರೆಯವರ ಕಾಣದವನು ಕಾಣಬೇಕು. ಅವನು ಹಾಗೆ ಇಟ್ಟ ಅಂತಂದ್ರೆ, ಈಗ ದ್ರೌಪದಿಯಿಂದ ಯಾರೋ ದ್ರೌಪದಿ ಬಗ್ಗೆ ಓದಿಲ್ಲ ಹೇಳಿದೆ, ಎಲ್ಲರೂ ದ್ರೌಪದಿ ಬಗ್ಗೆ ಓದಿದೆ. ದ್ರೌಪದಿ ವಸ್ತ್ರಾಪರಣ ಹಿಡ್ಕೊಂಡು ಅವಳ ಪಟ್ಟಂಥ ಪ್ರತಿಜ್ಞೆಗಳನ್ನು ಕೈಯಲ್ಲಿ ತನಕ ಓದ್ಕೊಂಡಿದ್ದರು. ಅದನ್ನು ವಿಶ್ಲೇಷಣೆ ಮಾಡಿ ಹೀಗಿದೆ, ಅವಳ ಈ ಘಟ್ಟಗಳು ಹೀಗೆ ಅನ್ನುವಂಥದ್ದನ್ನು ನೋಡುವಂಥದ್ದು ದೇಸಾಯದ ದೃಷ್ಟಿಗೆ ಅದಕ್ಕೆ ಅವ್ರು ದೇಸಾಯರಾಗ್ತಾರೆ. ಇಲ್ಲ ಅಂದ್ರೆ ದ್ರೌಪದಿನು ಆ ಕಾಲಕ್ಕೆ ಶೋಷಣೆಗೆ ಒಳಪಟ್ಟರು, ಈ ಕಾಲಕ್ಕೊಮ್ಮೆ ಮಹಿಳೆ ಶೋಷಣೆಗೆ ಒಳಪಡ್ತಾರೆ ಅಂತ ದೇಸಾಗ್ತಾರೆ. ಹಾಗಲ್ಲ. ಹಾಗೆ ಬೇಂದ್ರೆಯವರಿಗೆ ಕವಿ ಆದಂಥವರಿಗೆ ಒಂದು ದೃಷ್ಟಿ ಬೇಕು. ಆ ದೃಷ್ಟಿ ಜೊತೆಗೆ ಏನಾಗತ್ತೆ ಅಂತಂದ್ರೆ ಅವನಿಗೆ ಆ ಒಂದು ಆ ದೃಷ್ಟಿ ಜೊತೆ ಅವನಿಗೆ ಅದು ವಿವರಣೆ ಮಾಡುವಂಥದ್ದು. ಅಂದ್ರೆ ಒಂದು ಋಷಿಯಾದವನು ಏನು ಕಾಣುವಂಥ ದರ್ಶನದ ಆ ದರ್ಶನವನ್ನು ದರ್ಶನ ಮಾಡ್ಕೊಂಡು ಅಷ್ಟೇ ಅಲ್ಲ, ಆ ದರ್ಶನವನ್ನು ವಿವರಿಸುವಂತಹ ಒಂದು ಶಕ್ತಿ ಇದ್ದಂಥ ಒಂದು ಕವಿ ಆಗ್ತದೆ. ಕವಿ ಇದ್ದವನಿಗೆ ಎಲ್ಲಿ ಏನು ಕಾಣ್ತಾನ ಅಂತ ಹೇಳೋದು ಕಷ್ಟ. ಒಂದು ಸಣ್ಣದು ಹುಣಚಿ ಚಿಗುರು ಎಲ್ಲರಿಗೂ ಗೊತ್ತು. ಭಾಳ ನಾವೆಲ್ಲ ನೋಡಿದ್ರೆ ಹುಣಚಿ ತಗೊಂಡು ಕಟ್ ಮಾಡಿ ಬಾಯ ಹಾಕೊಂಡಿರ್ತೀವಿ. ಹೆಣ್ಮಕ್ಳು ಕಂಡು ಇನ್ನೂ ಸ್ವಲ್ಪ ಜಾಸ್ತಿ ತಿಂದಿದ್ದು ಪರವಾಗಿಲ್ಲ, ಚಟ್ನಿ ಮಾಡ್ತಿದ್ದೀವಿ ಅಂತ. ಬೇಂದ್ರೆ ಕಂಡ್ರೆ ಹುಣಸಿ ಚಿಗುರು ಬೇಂದ್ರೆ ಕಂಡ್ರೆ ಹಸಿರು ಬಿಳಿ ನಿಂಬಿ ಹುಣಚಿಯ ರಂಬಿ ಚಿಗಿತಿದ್ದೇನೋ ಎಂಬಿ ಕಾಮನ ಬಿಲ್ಲಿನ ಕೊಂಬೆ. ಕಾಮನ ಬಿಲ್ಲಿನ ಕೊಂಬೆ ಆಕಾಶದಲ್ಲಿ ಈಗ ಬಂದಿದೆ ಹೊರಗೆ ಮರದಿಂದ. ಯಾಕೆ? ಹಸಿರು ಬಿಳಿ ನಿಂಬಿ ಹುಣಸಿಯ ರಂಬಿ ಚಿಗುತ್ತಿದ್ದೇನೋ ಎಂಬಿ ಕಾಮನ ಬಿಲ್ಲಿನ ಕೊಂಬೆ. ಇದು ನಮ್ಗೆ ಯಾಕೆ ಗೊತ್ತಾಗಲಿಲ್ಲ, ನಮ್ಗೆ ಯಾಕೆ ಬರಲಿಲ್ಲ ಇರೋದು? ನಾವು ಬೇರೆ ಅಲ್ಲ. ಬೇಂದ್ರೆ ಅಂತ ಹೇಳಿದ್ರೆ ಆಗಲ್ಲದು. ಬೇಂದ್ರೆ ಆಗಬೇಕಾಗಿದ್ರೆ ಮೊದಲು ಕವಿ ಆದವನಿಗೆ ಮೊದಲನೇದಾಗಿ ಅವನಲ್ಲಿ ಪ್ರತಿಭೆ ಇರಲೇಬೇಕು. ಪ್ರತಿಭೆ ಇಲ್ಲ ಅವನು ಕವಿ ಆಗಲ್ಲ. ಪ್ರತಿಭೆ ಜೊತೆಗೆ ಅಧ್ಯಯನ ಬೇಕು. ಅಧ್ಯಯನ ಜೊತೆಗೆ ಆ ಸುತ್ತಿರುವಂತ ಸತ್ಸಂಗ ಬೇಕಂತವ್ರ ಜೊತೆ ಅಂತರ್ಜ. ಈಗ ನೀವಿದ್ದೀರಲಿ ನಿಮ್ಮಂತ ನೋಡಿದಾಗ 10 ಜನ ಗಟ್ಟಿ ಕಾಳುಗಳಿದ್ದಾರೆ. ಅರ್ಧ ಗಂಟೆ ನಾನು ಹೇಳಿದ್ರೆ ಯಾರೋ ಮಿಸ್ ಕಾಳಲ್ಲ ಅನ್ನುವಂಥ ಧೈರ್ಯ ತಿಳಿಸ್ಬೇಕು. ನಾನು ಮಾತಾಡ್ಬೇಕು ಅಲ್ಲೇ ನೋಡಿ ಮೊಬೈಲ್ ಕೆಟ್ಟೋದು ಏನೇ ಕೂತ್ರೆ ಬೇರೆ ಕೂತ್ರೆ ಮಾತಾಡೋರಿಗೆ ಹೆಂಗಾಗುತ್ತಿಲ್ಲ. ಅದಕ್ಕೆ ಕವಿ ಅನ್ನುವಂಥದ್ದು ಬೇಂದ್ರೆ ಇಂಥವನು ಮಹಾನ್. ನಿಮಗೆ ಕರ್ನಾಟಕಕ್ಕೆ ದೇವರು ಸಮೃದ್ಧವಾಗಿ ಎಲ್ಲವನ್ನು ಕೊಡ್ತಾನೆ, ಎರಡೆರಡು ಕೊಡ್ತಾನೆ.
ಒಂದು ಕಡೆ ನೋಡಿ ವರಗಳನ್ನು ಕೊಟ್ಟಾನೆ, ಒಂದು ಕಡೆ ಕಾವೇರಿ ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಕೃಷ್ಣ ಕೊಟ್ಟಿದ್ದಾನೆ. ಒಂದು ಕಡೆ ನೀಲಗಿರಿ ಕೊಟ್ಟಿದ್ದಾನೆ, ಇನ್ನೊಂದು ಕಡೆಗೆ ಸಹ್ಯಾದ್ರಿ ಕೊಟ್ಟಿದ್ದಾನೆ. ಒಂದು ಕಡೆ ಪಂಪನನ್ನು ಇಟ್ಟಿದ್ದಾನೆ, ಇನ್ನೊಂದು ಕಡೆ ಕುಮಾರಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಕುವೆಂಪು ಕೊಟ್ಟಾನ, ಬೇಜಾರು ಇಟ್ಟ. ಎಲ್ಲವೂ ಎರಡೆರಡು, ಒಂದಲ್ಲ ನಮ್ಗೆ ಎರಡೆರಡು ಕೊಟ್ಟಾನೆ. ನಮ್ಮ ಈ ಕರ್ನಾಟಕ ನಾಡಿನಂತ ನಾಡೇ ಇಲ್ಲ, ನಮ್ಮಂತ ಭಾಷೆನೇ ಇಲ್ಲ. ಖಂಡಿತವಾಗಿ ನಮಗೆ ಬೇರೆ ಯಾರಾದ್ರೂ ಮತ್ತೆ ಕೊಟ್ಟಿಗೆ ಹೋಗ್ತದೆ ನಮ್ಮದೇ ಹೇಳ್ಬೋದು, ಕೇಳ್ಬೋದು, ಕೇಳೋ ತಾಕತ್ತು ಯಾರಿಗೂ ಇಲ್ಲ. ಯಾಕಂದ್ರೆ ಆ ಭಾಷೆನೇ ಹಂಗ. ಬೇರೆಯವ್ರಿಗೆ ಅಂದ್ರಂದು ಹೇಗೆ ಎಷ್ಟು ಚಂದ ಬರೀತೀರಿ ನೀವು ಅಂದ. ನಾನೇನು ಬರೀಲೋ ಕನ್ನಡ ಚಂದದ ಅಂದ. ನಾನೇನು ಬರೀಲ್ಲ, ಭಾಷೆನೇ ಚಂದದ, ಏನು ಬರೋದು ಚಂದ. ಅದಕ್ಕೆ ಯಾವ ಭಾಷೆ ಅತ್ಯಂತ ಕಡಿಮೆ ಶಬ್ದವನ್ನು ಉಪಯೋಗ ಮಾಡಿ ಹೆಚ್ಚು ಅರ್ಥವನ್ನು ಕೊಡ್ತದೋ ಆ ಭಾಷೆ ಪ್ರಬುದ್ಧ ಭಾಷೆ. ಇದನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಯಾವ ಭಾಷೆ ಅತ್ಯಂತ ಕಡಿಮೆ ಶಬ್ದವನ್ನು ಉಪಯೋಗ ಮಾಡಿಕೊಂಡು ಹೆಚ್ಚು ಅರ್ಥವನ್ನು ಕೊಡ್ತದೋ, ವಿಸ್ತಾರವಾದ ಅರ್ಥ ಕೊಡ್ತದೋ ಅದು ಪ್ರಬುದ್ಧ ಭಾಷೆ. ಒಂದು ಹರಿ ಎಷ್ಟು ಶಬ್ದ ತಗೊಂಡಿರುವಂದ್ರೆ 17 ಅರ್ಥವಾಗುತ್ತೆ. ಬಂಗಾರ ಆಗ್ಬೋದು, ಬಟ್ಟೆ ಹರಿದು ಆಗ್ಬೋದು, ಹಾವು ಆಗ್ಬೋದು. ಭಾಷೆ ಬೆಳವಣಿಗೆ ದೃಷ್ಟಿಯಿಂದ ನಾನು ಅಣ್ಣ ಅಂದ್ರೆ ನನಗಿಂತ ಮೊದಲೇ ಹುಟ್ಟಿರ್ತಾನೆ, ನಾನು ತಮ್ಮ ಅಂದ್ರೆ ನಂತರ ಹುಟ್ಟಿರ್ತಾನೆ. ಇಂಗ್ಲಿಷ್ನ ಮಾಡಿ ಎಲ್ಡರ್ ಬ್ರದರ್ 2 ಶಬ್ದ ಬೇಕು. ಯಂಗರ್ ಬ್ರದರ್ ಅತ್ತೆ, ನನ್ನ ಹೆಂಡತಿಯ ತಾಯಿ ಇರ್ತಾಳೆ. ಮತ್ತೊಂದು ಕಡೆ ಅತ್ತೆ ಅಂದ್ರೆ ನನ್ನ ತಾಯಿ ಇರಬಹುದು. ಮದರ್ ಎಲ್ಲ 3 ಶಬ್ದ ಬೇಕು, ಫಾದರ್ ಎಲ್ಲ ಶಬ್ದ ಬೇಕು. ಈ ಛೋಟ ಭಾಯಿ, ಬಡ ಭಾಯಿ, ಹೀಗೆ ಭಾಷೆ ಅವ್ರು ಬೆಳೀತದೆ. ಆದರೆ ಕನ್ನಡದಲ್ಲಿ ತಂಗಿಯನ್ನು ನನ್ನ ನಂತರ ಹುಟ್ಟಿರ್ತಾರೆ. ಇಂಥ ಪ್ರಬುದ್ಧವಾದ ಭಾಷೆಯಲ್ಲಿ ತಿಳ್ಕೊಂಡಿದ್ರೆ ನಮಗೆ 7 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದವು. ಬೇರೆಯವರು ನಾವು ನಿಜವಾಗ್ಲೂ ದೈವ ಪಡುವುದಿಲ್ಲ. ನಾವು ಮಮ್ಮಿ ಡ್ಯಾಡಿ ಅಂತ ತುಂಬ ಖುಷಿ ಬರುತ್ತೆ ನಮಗೆ. ಈ ಶಬ್ದ ಏನಿದೆಯಲ್ಲ, ಈ ಭಾಷೆ, ಇಂಥ ಭಾಷೆ ನಮಗೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ನೀವು ಜಗತ್ತಿನಲ್ಲಿ ಎಷ್ಟೋ ಭಾಷೆ ಕಳೆದು ಹೋಗ್ತಾ ಇದ್ದಾವೆ, ಆದರೆ ಭಾಷೆ ನಾವು ಬಳಸಿದ್ರೆ ಸಾಕು ತಾನೇ ಬೆಳೀತದೆ. ನಾವೇನು ಮಾಡೋ ಕಾರಣ ಈ ಆಡು ಭಾಷೆಯನ್ನ ಬೇಂದ್ರಿಕೆಯಲ್ಲಿ ಸಿಕ್ಕೊಂಡ ಆಡು ಭಾಷೆ ಸಾಹಿತ್ಯಿಕ ಭಾಷೆ. ಬೇಂದ್ರೆ ಗಾರುಡಿಗ, ಬೇಂದ್ರೆ ಮಾತಾಡಲಿಕ್ಕೆ ನಿಂತ್ರೆ ಮಂತ್ರ ಮುಕ್ತ ಅಂತ ಏನಂತೇವೋ ಅದು ಆಗಿಬಿಡ್ತೀನಿ. ನಮ್ಮ ಸುದೈವ, ನಾನು 3 ಸಲ ಒಂದು ಭಾಷಣವನ್ನು ಕವನ ಮಂಡಲವನ್ನು ಕೇಳಿದ್ದೀನಿ. ನಾನು ಈ ಕೂದಾಗ ಬಿಟ್ಟುಕೊಂಡು ತಲೆಗೊಂಡು ರೊಬ್ಬಿಗೆ ಉದ್ದ ಉಪ್ಮ ಮೇಲೆ ಕೋಟು ಕೈಯ ಅವ್ರ ಮುಪ್ಪಿನ ವಯಸ್ಸು ಆಗೋ ತನಕ ವಾದಗಳು, ವಿವಾದಗಳು, ಸಮಸ್ಯೆಗಳು ಪರಿಹಾರವರಿಗೆ ವಯೋವೃದ್ಧ ಅನಿಸಲೇ ಇಲ್ಲ. ಅವರು ಯಾವಾಗಲೂ ಜ್ಞಾನವಂತೆ ಅನಿಸ್ತಿರ್ಬೇಕು ಅನ್ನುವಂಥದ್ದನ್ನ ನಾನು ಒತ್ತಿ ಬಯಸ್ತಾ ಇದ್ದೆ. ಇವರು 1896 ಜನವರಿಗಳಿಗೆ ಇವರು ಜನವರಿಯಲ್ಲಿ ಹುಟ್ಟಿದ್ದು ಧಾರವಾಡದೊಳಗೆ. ತಾಯಿ ಅಂಬವ್ವ, ತಂದೆ ರಾಮಚಂದ್ರ, ವೈದಿಕ ಮಂಥನ. ಮನೆ ಮಾತು ಮರಾಠಿ. ನೋಡಿ, ಮನೆ ಮಾತು ಮರಾಠಿ ಇದ್ದಂಥವ್ರು ನಮ್ಮಲ್ಲಿ, ಮನೆ ಮಾತು ತಮಿಳ್ ಇದ್ದವರು, ಬೇರೆ ಬೇರೆ ಭಾಷೆ ಇದ್ದವರು ನಮ್ಮ ಜ್ಞಾನಪೀಠವನ್ನು ತಂದುಕೊಟ್ಟು ಕನ್ನಡವನ್ನು ಸಮೃದ್ಧವಾಗಿ ಮಾಡಿದ್ದಾರೆ. ನಾವು ನೆನೆಸಬೇಕು. ಇಲ್ಲಿ ಮನೆ ಮನೆ ಮಾತು ಬೇರೆ, ಡಿವಿಜನ್ ಮನೆ ಮಾತು ಬೇರೆ. ಯಾವ ಎಲ್ಲಿ ಅವರು ಬದುಕಿದ್ರೋ ಅದನ್ನ ಆ ಗುಣವನ್ನು ಅವರು ತಿಳಿಸಿದ್ರು. ಇವರು ಅಂಬೆಗೆ ಅನ್ನುವಂಥ ತಾಯಿ ಹೆಸರಿರೋದ್ರಿಂದ ಅಂಬಿಕಾತನ ಯಥಾರ್ಥ ಅನ್ನುವಂಥದ್ದನ್ನು ಕಾವ್ಯನಾಮವನ್ನು ಅಂಬಿಕೆಯ ಮಗ ಅಂಬಿಕಾತನ ಯಥಾರ್ಥ ಅನ್ನುವಂಥದ್ದು ಮಾಡಿಕೊಂಡ್ರು. ತನ್ನ ಶಾಲಾ ಮಾಸ್ತರಾಗಿದ್ದರು. ಇದು ಮನೆಯ ವಾತಾವರಣ. ಯಾಕಂದ್ರೆ ನಾನು ಬದುಕು ಬರಹ ಅಂತ ಹೇಳಿದ್ದಿಲ್ಲ, ಅದಕ್ಕೆ ಬದುಕಿನ ಉಪಯೋಗಿಸುವ ಪಟ್ಟಿಗೆ ಹೇಳ್ತೇನೆ. ತಾಯಿ ಬಗ್ಗೆ ಅಗಾಧವಾದಂಥ ಪ್ರೇಮ ಇತ್ತು ಬೇಂದ್ರೆಯವರು. ಎಲ್ಲಿ ಹೋಗಿ ಸುತ್ತಾಡಿದ್ರು ಮನೆಗೆ ತಾಯಿ ಬಗ್ಗೆನೆ, ಮಹಿಳೆಯರ ಬಗ್ಗೆನೆ, ಸ್ತ್ರೀ ಬಗ್ಗೆ, ಎಲ್ಲ ಸ್ತ್ರೀಯರು ತಾಯಿ ಅನ್ನುವಂಥ ಮನೋಭಾವ ಓದಿತ್ತು. ವೈದಿಕ ವಾಂಗ್ಮಯ, ಸಂತರವಾಣಿ, ಭಕ್ತಿ ಸಾಹಿತ್ಯದ ಪ್ರಭಾವ ಅವರು ಸಣ್ಣವರಿದ್ದಾಗ ಅವ್ರ ಮೇಲೆ ಆಗ್ತಾ ಇತ್ತು. ಅದರಿಂದ ಕಾರಣ ಆಗ್ತಾ ಇತ್ತು. ಶಾಲೆಗೆ ಹೋಗುವಾಗ ಗೌರಾಡ ನೋಡುವಂಥದ್ದು, ಜಾದೂಗಾರ ಆಟ ಆಡುವಂಥದ್ದು, ಯಕ್ಷಿಣ ಪ್ರಯೋಗ ಇವೆಲ್ಲ ನೋಡುವಂಥದ್ದು. ಇವ್ರ ಮನೆ ಹತ್ರ ಭಾರತ ಪುಸ್ತಕಾಲಯ ಅನ್ನುವಂಥದ್ದು ಬುಕ್ ಹೌಸ್ ಅಂತ ಹೇಳ್ತಾರೆ. ಭಾರತ ಪುಸ್ತಕ ಅಂತ ತಗೊಂಡು ಒಂದು ದೊಡ್ಡ ಪುಸ್ತಕದ ಶಾಪ್, ಅಲ್ಲೇ ಹೋಗೋರು ಓದ್ತಾನೆ ಕೂಡ್ತಾ ಇದ್ರು. ಇಂಥದ್ದು ಮತ್ತೆ ಸಾಯಂಕಾಲ ಟೈಮ್ ಸಿಕ್ತು ಅಂದ್ರೆ ಹುಡುಗರಲ್ಲಿ ಆಡಿ ಹೋಗೋಕ್ಕಿಂತ ಹೆಚ್ಚಿಗೆ ಎಲ್ಲ ಪ್ರವಚನಗಳಾಗಲಿ ಅಥವಾ ಭಜನೆ ಅಂತ ಕಾರ್ಯಕ್ರಮಗಳು ಬೇರೆ ಬೆಳೆದಂಥ ವಾತಾವರಣ ಅವ್ರು ಇಂಥದ್ದು ಮಾಡೇ ಕೊಡ್ತಾರೆ. ಮತ್ತೆ ಅವ್ರ ಮೇಲೆ ನಾಟಕದ ಪ್ರಭಾವ ಇತ್ತು. ಆ ಕಾಲಕ್ಕೆ ಕರ್ನಾಟಕದಲ್ಲಿ ಈ ಖಾಡೇಕರು ಮತ್ತು ಗಡ್ಕರಿ ಇವರೆಲ್ಲ ಸಿನಿಮಾ ನಾಟಕದಲ್ಲಿ ಬರ್ತಾ ಇದ್ರು. ಈ ನಾಟಕದ ಪ್ರಭಾವ ಅವ್ರ ಮೇಲೆ ಖಂಡಿತ ಆಗಿದ್ದಂತ ಕಾಣ್ತಾ ಇದ್ರು. 1918 BA ಪದವಿಯನ್ನು ಅವರು ಪೂರೈಸಿದರು. ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಅವರು ಅವಾಗ ಧಾರವಾಡ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಅಟ್ಯಾಚ್ ಇರ್ತಾರೆ. ತಾನು ಓದಿದಂಥ ಧಾರವಾಡ ಹೈಸ್ಕೂಲ್ ಒಳಗೆ ಅವರು ಟೀಚರ್ ಆಗ್ತಾರೆ. ಅವ್ರ ಮೇಲೆ ಪ್ರಭಾವ ಬೀರು ತಗೊಂಡ್ರೆ ಪುನಃ ಶಾರದಾ ಮಂಡಲ, ರಾಷ್ಟ್ರೀಯ ಭಾವನೆ ಬಗ್ಗೆ, ಮಾತೃಭಾಷೆಯ ಪ್ರೇಮ,
ಅರವಿಂದರ ಬರಹಗಳ ಪ್ರಭಾವ ಅವ್ರ ಮೇಲೆ ಬಹಳ ಗುಣದಾಗಿದ್ದಾಗ ಆರ್ಯ ಪತ್ರಿಕೆ ಓದನ್ನು ಅವರು ಪೂರೈಸ್ತಾ ಇದ್ರು. ಅದು ಅವ್ರ ಮೇಲೆ ಈ ದೇಶ ಪ್ರೇಮದ ಪ್ರಭಾವವನ್ನು ಬೇಂದ್ರೆಯವರ ಮೇಲೆ ಮಾಡುವಂತ ನೋಡ್ತಾ ಇದ್ರು. 1919 ಅಂದ್ರೆ ಗ್ರಾಜ್ಯುಯೇಟ್ ಆಗಿ ಇದೆಲ್ಲ ಆದ್ಮೇಲೆ ಅವರಿಗೆ ಮದುವೆ ಆಗತ್ತಲ್ಲ. ರಂಗುಬಾಯಿ ಅನ್ನುವಂಥದ್ದು ಲಕ್ಷ್ಮೀಬಾಯಿ ಅಂತಿದ್ದಾರೆ ಅವರಿಗೆ, ಅವರೊಂದಿಗೆ ಮದುವೆ ಆಯಿತು. ವಿಧಿ ತಂದ ವಧು ಅವನು ಅಂತಾರೆ. ವಿಧಿ ತಂದ ವಧು ನಾನು ಮಾಡ್ಕೊಂಡ ದೇವರು ಮಾಡಿದ್ದಾರೆ ಮ್ಯಾರೇಜ್ ಸರ್ಟಿಫಿಕೇಟ್ ಯಾವ್ದಂತಾರೆ ಹಾಗೆ ಮೊದಲೇ ಮಾಡಿದೆ ಅವರು ವಿಧಿ ತಂದ ವಧು ಅಂದುಕೊಂಡು. ವೈವಾಹಿಕ ಜೀವನ ಅಂತ ಒಂದು ಏನು ಸಂತೋಷದಾಯಕವಾದಂಥದ್ದು ಇರಲಿಲ್ಲ, ದುಃಖವೇ ಜಾಸ್ತಿ. ಈ ದುಃಖದಾಗೆ ಅವ್ರದ್ದು ಸುಮಾರು 1918ರಿಂದ 1932 ತನಕ ಅಂದರೆ ಒಂದು 14 ವರ್ಷವರೆಗೆ ಬೇಂದ್ರೆಯವರ ವ್ಯಕ್ತಿತ್ವ ಡೆವಲಪ್ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ನಿಶ್ಚಿತ ರೂಪು ಪಡೆಯುವಂಥದ್ದನ್ನು ಇವರ ಮೇಲೆ ಇವರ ದುಃಖ ಏನಿದೆಯಲ್ಲ, ಇವರ ದುಃಖನೇ ಇವರ ಕಾವ್ಯವಾಗಿ ಮಾಡಿಕೊಡು. ಈ ಶೋಕ ಅನ್ನುವಂಥದ್ದು ಶ್ಲೋಕ ಆಯಿತು ವಾಲ್ಮೀಕಿಯಲ್ಲಿ ಅಂತ ನಾವು ಹೇಳ್ತೀವೋ ಹಾಗೆ ಬೇಂದ್ರೆಯವರು ತಗೊಂಡಾಗ ಇವರು 7 ಮಕ್ಕಳು ಇವರಿಗೆ. ಅದ್ರಾಗ 3 ಜನ ಹೋಗ್ತಾರೆ, ಒಬ್ಬೊಂದು 4 ಮಕ್ಕಳು ಸಾಯ್ತಾರೆ. ಒಬ್ಬ ಹುಡುಗ ದೃಢವಿದ್ದಂಥ ರಾಮಚಂದ್ರ ಅನ್ನುವಂಥ ಇವರಿಗೆ ತಂದೆ ಹೆಸರು ಇಟ್ಟಿರ್ತಾರೆ. ಆ ತಂದೆ ಹೆಸರಿಟ್ಟಂತ ರಾಮಚಂದ್ರ ದೊಡ್ಡವನಾಗಿ ಕೈ ಬರ್ತಾನೆ ಹೋಗ್ಬಿಡ್ತಾನ. ಅದಕ್ಕೆ ಅವರು ಬೇಂದ್ರೆ ಒಂದು ಗಮನ ಏನಾಗ್ತದ, ಎದೆ ಎತ್ತರ ಹೆಗಲ ಎತ್ತರ, ಎದೆ ಎತ್ತರ ಹೆಗಲ ಎತ್ತರ ಬೆಳೆದು ಬೆಂಬಲವಾಗುವಾಗ ಉಳುಕಿದ ಹಾಗೆ ಗಾಕನೆ ಕಳಿಸಿದ. ಈ ನಕ್ಷತ್ರ ಬೀಳುತ್ತದೆ ನೋಡಿ, ರಾತ್ರಿ ನೋಡ್ತಿರ್ತೇವಲ್ಲ, ಎಲ್ಲಿ ಬಂತು ಗೊತ್ತಲ್ಲ ಹೋಗ್ತದೆ. ಹಾಗೆ ಮಗ ಕೈ ಬಂದು ಇದೇನು ಕೈ ಬರ್ತನ್ನುವಂಥ ಮಗ ಹೊರಟು ಹೋಗ್ತಾನೆ. ಇದನ್ನು ನೋಡ್ತಾ ಇದ್ದೀವಿ. ಒಮ್ಮೊಮ್ಮೆ ಮಕ್ಕಳಿಗೆ ಅವ್ರ ಸ್ಯಾಡೆಸ್ಟ್ ಥಾಟ್ಸ್, ಅವರ ಸ್ಯಾಡೆಸ್ಟ್ ಸಾಂಗ್ಸ್ ಆರ್ ದೋಸ್ ದ್ಯಾಟ್ ಟೆಲ್ ದ ಸ್ಯಾಡೆಸ್ಟ್ ಥಾಟ್. ನಮ್ಮೆಲ್ಲ ದುಃಖದ ಗೀತೆಗಳು ನಮಗೆ ಜನಪ್ರಿಯ ಗೀತೆ ಇದೆ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ನಾವು ನಮ್ಮ ಬಂದಿದ್ದು ನಾವು ಇಸ್ಕೊತೇವೆ. ಹಾಗೆಯೇ ಬೇಂದ್ರೆ ಏನು ಮಾಡಿದ್ರು, ಈ ದುಃಖವಾಗಿ ಇರಲಿಲ್ಲ ಅವುಗಳನ್ನು ಒಂದು ಕಾವ್ಯಮಯ ಮಾಡಿಕೊಟ್ರು. ಇಂಥ ಬೆಳೆಗಳು ಆ ಮರ ಸತ್ತಾಗ ಅವ್ರಿಗೆ ಹೇಗೆ ಅನಿಸ್ತು ಅಂದ್ರೆ, ಸಿಡಿಲು ಎರೆಗಿದ ಮರದ ಪೆರದಲ್ಲಿ ಕಣ್ಣು ಮನೆ ಹೇಗಾಯಿತು ಅಂದ್ರೆ ಒಣಗುತ್ತಿದ್ದ ಮನೆ ಆ ಕೈ ಬಂದು ಮಗ ಮಾಡ್ಕೊಳ್ಳೋದು ಅಂತ. ಇದು 6 ವರ್ಷಗಳ ಮೇಲೆ ಸಣ್ಣ ಮಗು ಒಂದು ಆನಂದ ಅಂತ ಆ ಮಗು ಸಾಯ್ತಾ ಇದೆ. ಆ ಮಗು ಸತ್ತಾಗ ಬೇಂದ್ರೆಯವರ ಜೀವನದಲ್ಲಿ ಸಾವುಗಳೇನು ಮಾಡಿದ್ರೆ ಬೇಂದ್ರೆಯವರನ್ನು ಬೆಳೆಸ್ತಾ ಇದೆ. ಬೇಂದ್ರೆ ಅಂತ ನಾವೇನಿರ್ತೀವಿ ಅವರು ಬೆಳೆದಿದ್ದಾರೆ. ಅವಾಗ ಒಂದು ನಿಮ್ಗೆಲ್ಲರೂ ಗೊತ್ತಿದ್ದಂಥದ್ದು ಮಗು ಸತ್ತಿರ್ತದ, ಬೆಳಕನ್ನ ಕಾಡ್ತದ, ಅವಾಗ ಟೈಫಾಯ್ಡ್ ಮಗು ಸತ್ತಿರ್ತದ. ಔಷಧ ಕೊಡಲಿಕ್ಕೆ ಸಿಕ್ಕಾಪಟ್ಟೆ ಪಕ್ಷಿ ಅಂತ ಔಷಧ ಇರ್ತಾವೆ. ಆಗಿನ ಕಾಲಕ್ಕೆ ರಿಫಾರ್ಮೇಷನ್ ಅಂತ ಔಷಧ ಸಿಗ್ತಿರಲಿಲ್ಲ. ಮಗು ಸತ್ತಾಗ ಮಗುವಿನ ತಾಯಿ ಬೇಂದ್ರೆ ಮಗುವನ್ನು ನೋಡಿದ ತಾಯಿ ಇವರು ಬಂದಾಗ ಇವರನ್ನು ನೋಡ್ತಾಳೆ. ಬೇಂದ್ರೆಯಲ್ಲಿ ಏನು ನೋಡ್ತಾಳೋ ಆ ತಾಯಿ ನೋಡಿದಂತಹದ್ದನ್ನೇ ನೀ ಹಿಂಗ ನೋಡಿದರೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲಿದ್ದೀನಿ. ಎಷ್ಟೋ ಜನಕ್ಕೆ ಹಿಂದಿನ ಕಥೆ ಗೊತ್ತಿಲ್ಲ, ಅದು ಒಳ್ಳೆ ಬಾರಿಸಿ ಡಾಮ್ ಬಾರಿಸಿ ನೀ ಹಿಂಗ ನೋಡಬೇಡ ನನ್ನ ಅಂತ. ಅದಲ್ಲ, ದುಃಖದಿಂದ ಹೊರಗೆ ಬಂದಂಥ ಕಥೆ ಈ ಕವನಗಳು ಹೀಗೇನೆ ಹೊರಗೆ ಬರುವಂಥದ್ದು ಆಗ್ತಾ ಇದೆ. ನಂತರದ ದಿನಗಳಲ್ಲಿ ತಗೊಂಡಾಗ ಗೆಳೆಯರ ಗುಂಪನ್ನು ಫಾರ್ಮ್ ಮಾಡ್ತಾರೆ. ಎಲ್ಲರೂ ಕೂತ್ಕೊಂಡು ಸುಮಾರು ಒಂದು 10 ವರ್ಷ ಒಳ್ಳೆ ಗೆಳೆಯರ ಕೆಲಸ ಮಾಡ್ತಾರೆ. 1924 ತಾಯಿ ಮಾಡುವಂತ ಇದ್ದಾಳೆ. ನನ್ನ ಇವರು ಒಂದು ಮೊದಲ ಕವನ ಬರುವಂಥದ್ದು ಬೆಳಕು ಅನ್ನುವಂಥ ಮೊದಲ ಕವನ 1926 ಬೆಳಕು ಅನ್ನುವಂಥ ಕವನ. ನೀವೆಲ್ಲರೂ ಕೇಳಿದ್ದೀರಿ ಅದನ್ನು. ಮೂಡಲ ಮನೆಯ ಮುತ್ತಿನ ನೀರನ ಎರಕಾವ ಬೇಡ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಪದ್ಯ ಇದೆ. ಈ ಮೂಡಲ ಮನೆಯ ಮುತ್ತಿನ ನೀರನ ಎರಕಾವ ಬೇಡ ಕಥೆ ಇದೆ. ಈ ಪದ್ಯ ಬರಲಿಕ್ಕೆ ಒಂದು ಹತ್ತಿಕೊಳ್ಳ ಅಂತ ಒಂದು ಕೊಳ್ಳ ಇದೆ, ಧಾರವಾಡದಲ್ಲಿ ಒಂದು ಏರಿಯಾ. ಆ ಏರಿಯಾ ಹತ್ತಿರ ಬೆಳಗಿನ ಜಾವ ಹೋಗಿ ನಿಂತಾಗ ಅದನ್ನು ನೋಡಿ ಈ ಪದ್ಯವನ್ನು ಬರೆದಂಥದ್ದು. ಮೂಡಲ ಮನೆಯ ಮುತ್ತಿನ ನೀರನ ಎರಕಾವ ಬೈಲ ನುಣ್ಣನೆ ಎರಕಾವ ಬೈಲ ಬಾಗಿಲ ತೆರೆದು ಬೆಳಕು ಒರೆದು ಜಗವೆಲ್ಲ ಆಗೋಯ್ದ ಹೋಯ್ತು ಜಗವೆಲ್ಲ ಆಗೋಯ್ತು. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ನಾವು ಬೆಳಗ್ಗೆ ನೋಡ್ತೀವಿ. ಇತ್ತೀಚಿನ ಕಡಿಮೆ ಆಗಿದೆ ನನಗೆ, ನೋಡ್ತೀನಿ ಮೊದಲ ಬೆಳಗ್ಗೆ ನೋಡ್ತಿದ್ದೇವೆ. ಈಗ ನಾವು ಟಿವಿ ಸ್ಕ್ರೀನ್ ತೋರಿಸ್ತೇವೆ ಹುಡುಗರಿಗೆ. ಬೆಳಗ್ಗೆ ಎದ್ದಾಗ ಹೆಂಗಿತ್ತು ಬೆಳಗಿನ ಒಂದು ಕಲ್ಪನೆ ಮಾಡ್ಕೊಳ್ಳಿ. ರತ್ನದ ರಸದ ಕಾರಂಜಿಯು ಪುಟಪುಟನೆ ಕುಡಿದು ತಾನೇ ಪುಟಪುಟನೆ ಕುಡಿದು ಗಮಗಮಿಸುವ ಮುಗಿದ ಹೋಗಿ ಪಟಪಟನೆ ಹೊಡೆದು ತಾನೇ ಪಟಪಟನೆ ಎಲೆಗಳ ಮೇಲೆ ಹೂಗಳ ಒಳಗೆ ಕಲ್ಪನೆ ಮಾಡ್ಕೊಳ್ಳಿ. ನಮ್ಗೆ ಅದ್ಭುತವಾದಂಥದ್ದು ಎಲ್ಲವನ್ನೂ ಹೇಳು ಕಾಣಿಲ್ಲ, ಕಲ್ಪನೆ ಮಾಡ್ಕೊಳ್ಳೋದ್ರೆ ಸಾಹಿತ್ಯ ಆಗ್ತೇವೆ. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡರು ಅಮೃತದ ಬಿಂದು. ಯಾರು ಎನಿಸಿದವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು ಪ್ರಶ್ನೆ ಬರೋದಿಲ್ಲ. ಏನಂದ್ರೆ ದೇವತ್ವ ಅನ್ನುವಂಥದ್ದು ಇದೆ, ದೇವ ಅನ್ನುವಂಥದ್ದು ಇದ್ದಾನೆ. ಇದನ್ನ ನಾನಾಗಲಿ ನೀನಾಗಲಿ ಇರಲಿಲ್ಲ.
ಒಂದು ಕಡೆಗೆ GST ಪದ್ಯದಲ್ಲಿ ಬರ್ತದೆ. ಹೂ ನೋಡ್ತಾರೆ, ಅದು ಹೂ ಹೇಗಿರ್ತಂದ್ರೆ ಈ ಹಸಿರು ಗಿಡದಿಂದ ಎನಿತು ಮೂಡಿತು ಬೆಳ್ಳಗೆ ಅಂತ. ಈ ಹೂ ಯಾಕೆ ಬಂತು? ಹಸಿರು ಗಿಡದಿಂದ ಎನಿತು ಮೂಡಿತು ಬೆಳ್ಳಗೆ. ನಾವೆಲ್ಲ ವಿಚಾರ ಮಾಡಿದ್ದೇವೆ, ನಾವು ಅಲ್ಲಿಂದ ಮಲ್ಲಿಗೆ ಹೂ ತಗೋತೇವೆ, ಇಟ್ಕೋತೇವೆ ಅಷ್ಟೇ ಹೊರತು ಎಲ್ಲಿಂದ ಹೂ ಬಂತು, ಏನು ಬಂತು, ಹ್ಯಾಕ್ ಬಂತು ಅಂತಲ್ಲ. ಅದು ಸಾಹಿತಿ ಆದವರಿಗೆ, ಕವಿ ಆದವರಿಗೆ, ದೃಷ್ಟಾದವರಿಗೆ ಕಾಣಿಸ್ತದೆ. ಅದು ನಾನು GST ಹೇಳ್ತಾ ಇದ್ದೀನಿ. ಅಂದ್ರೆ ಒಂದೊಂದು ಕಡೆಗೆ ಒಂದೊಂದು ಹೆಂಗೆ ವಿಚಾರ ಮಾಡುವಂತ ಮಟ್ಟದಾಗಿದೆ. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಯಾರಿಸಿರುವುದು ಮುಗಿಲ ಮೇಲಿಂದ ಇಲ್ಲಿಗೆ ತಂದು ಈಗ ಇಲ್ಲಿಗೆ ತಂದು ಅನ್ನುವಂಥದ್ದು ಒಂದು ಸುಂದರವಾದಂತಹ ಕೃತಿಯನ್ನು ಕಣ್ಣು ಬರುವಂಥದ್ದು ಮಾಡಿ ಕೊನೆಯ ಲೈನ್ ಅವರು ಬೇರೆ ಬರ್ತಾರೆ ನಮ್ಗೆಲ್ಲರಿಗೂ. ಕೊನೆಯ ಲೈನಲ್ಲಿ ಹೇಳ್ತಾರೆ, ಅರಿಯಲು ಆಳವು ತಿಳಿಯಲು ಮನವು ಕಾಣದ ಬಣ್ಣ, ಕಣ್ಣಿಗೆ ಕಾಣದ ಬಣ್ಣ, ಶಾಂತಿಯ ರಸನೆ ಪ್ರೀತಿಯಿಂದ ಮೈದೋರಿದ ಬಣ್ಣ, ಇದು ಬರೀ ಬೆಳಗಲ್ಲ ಅಣ್ಣ, ಇದು ಬೆಳಗಲ್ಲವಾಯಿತು, ದೇವರ ಅಸ್ತಿತ್ವವನ್ನು ತೋರಿಸ್ತದೆ ಪ್ರತಿ ಬೆಳಗ್ಗೆ. ಸೊ ಈ ಕಾಣುವ ದೃಷ್ಟಿ ಹತ್ತಿಕೊಳ್ಳ, ಈಗ ಹತ್ತಿಕೊಳ್ಳ ಅಂತ ಬಟ್ ಹತ್ತಿಕೊಳ್ಳ ಅನ್ನುವಂಥದ್ದು ಬೇರೆ ಕಡೆ ಇವತ್ತು ಆಟ ಆಡೋದಂತ ನಾವು ನೋಡಬಹುದು. ನೋಡುವಂಥ ದೃಷ್ಟಿ ಏನು ಮಾಡ್ತಂತ ಸೇಂದ್ರಿಯವರನ್ನ ಈ ಒಂದು ಮಟ್ಟಕ್ಕೆ ತಂತು. ಹಾಗೆ ಇದರಾಗೆ ನಿಮಗೆ ಬಂದು ಇದೇ ಬಂದು ತಗೊಂಡು ಒಳಗ ಗಿಡಗಂಟಿಯ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಎಷ್ಟು ಜನಕ್ಕೆ ಕಷ್ಟದಲ್ಲಿ ಕೇಳಿದ ನಾವು ಅದನ್ನ ಇದನ್ನು ಶೂಟಿಂಗು ಅಲ್ಲೇ ಮಾಡಿದ್ದಾರೆ. ಆ ಬೆಳಿ ಮೂಡ ಇರಬೇಕು ಬಹುಶಃ ಪುಟ್ಟಣ. ಗಿಡಗಂಟಿಯ ಕೊರಳೊಳಗಿಂದ ಹಕ್ಕಿ ಹಾಡು ಹೊರಟಿದ್ದು, ಹಕ್ಕಿಗಳ ಹಾಡು ಗಂಧರ್ವದ ಸೀಮೆಯಾಯಿತು ಕಾಡಿನ ನಾಡು, ಕ್ಷಣದಲ್ಲಿ ಕಾಡಿನ ನಾಡು. ಗಿಡಗಂಟಿ ಒಳಗಿದೆ, ಅದರ ಗಿಡನೇ ಹಾಡ್ಲಿಕ್ಕೆ ಒಂಥರ ಪರ್ಸನಿಫಿಕೇಶನ್ ನಾವು ಏನಂತೀವೋ ಹಾಗೆ ಅದಕ್ಕೊಂದು ವ್ಯಕ್ತಿತ್ವ ಕೊಡುವಂಥದ್ದು ಇದ್ರೆ ಆ ಪದ್ಯ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಕನ್ನಡದ ಮೊದಲ ಭಾವಗೀತೆ ಇದು. ದೊಡ್ಡ ಸೀದೆ ಇದಂತಲ್ಲ, ಕನ್ನಡದ ಮೊದಲ ಭಾವಗೀತೆ ಇದು. ಯಾಕೆ ಇದು ಬಂದದ್ದು 1919 ಪ್ರಿಂಟ್ ಆಗಿ 1926. ಇಲ್ಲಿ ಸಿದ್ಧ ಸಂಪ್ರದಾಯದ ಯಾವ ಭಾವಗೀತೆಗಳು ಇರಲಿಲ್ಲ ಈ ಕಾಲಕ್ಕೆ. ಕನ್ನಡ ಪದ್ಯಗಳು, ಶಿಶು ಪದ್ಯಗಳು, ನಾಟಕದ ಹಾಡುಗಳು ಇದೇ ಹೊತ್ತಿಗೆ ಸಾಮಾನ್ಯವಾಗಿ ನಮ್ಮ ಕನ್ನಡದ ನಾವು ಬಳ್ಳು ಅಂತೀವಿ. BM ಶ್ರೀಕೃಷ್ಣಯ್ಯನವರದು ಆಂಗ್ಲ ಗೀತೆಗಳು ಬಂದಿತ್ತು, ಅದ್ಭುತವಾದ ಆಂಗ್ಲ ಗೀತೆಗಳು. ಅನುವಾದ ಅವು ಕನ್ನಡದ ಬಂದಿದ್ದಲ್ಲ, ಅದನ್ನು ಓದ್ತಾ ಇದ್ದ ಕಣ್ಣಿಂದ ಕನ್ನಡದ ಅನ್ಸುವಾಗೆ ಚೆನ್ನಾಗಿ ಕರ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಆದರೆ ಯಾವುದೇ ಸಿದ್ಧ ಸಂಪ್ರದಾಯ ಇಲ್ಲದೇ ಇರುವಂತಹ ಕಾಲದಲ್ಲಿ ಹೊಸ ಹುಟ್ಟನ್ನು ಹುಟ್ಟಿದವರು ಬೇರೆ. ಆ ಮೊದಲ ಪದ್ಯ ಏನಿದೆ ಅದೇ ಮೊದಲ ಪದ್ಯ ಈ ಬೆಳೆದು ಅನ್ನುವಂಥದ್ದನ್ನ ನಾವು ಇಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಂಥ ಒಂದು ಹೊಸ ಹಾದಿಯನ್ನ ಬೇರೆ ಹುಟ್ಟಾಕಿದ್ರು. ಈ ಹುಟ್ಟು ಹಾಕ್ತಾ 1929 ಕನ್ನಡದ ಒಂದು ಸಾಹಿತ್ಯ ಕಾರ್ಯಕ್ರಮ ಅಂದರೆ ಸಾಹಿತ್ಯ ಪರಿಷತ್ತಿನ ನವೀನ ಸಮ್ಮೇಳನ ಅಂತಿದೆವಲ್ಲ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವದಲ್ಲಿ ಆಯಿತು. ಆ ಬೆಳಗಾವದಲ್ಲಿ ಬಂದಾಗ ಬೆಳಗಾವದಲ್ಲಿ ಫಸ್ಟ್ ಟೈಮ್ ಏನಾಗುತ್ತೆ ಅಂದರೆ ಆ ಬೇಂದ್ರೆಯವರು ಅಲ್ಲೇ ತಮ್ಮದು ಒಂದು ಕವನ ಓದ್ತಾರೆ. ಬೇಂದ್ರೆಯವರಲ್ಲಿ ಹೋದಾಗ ಆ ಕವನ ಅನ್ನುವಂಥದ್ದು ನಿಮಗೆ ಮುಂದೆ ಕೂತಂಥ ಆಡಿಯನ್ಸ್ ಎಲ್ಲರೂ ನ್ಯಾಯಾಧೀಶರೆಲ್ಲರೂ ಕೂತ್ಕೊಂಡಿದ್ರು. ಬೇಂದ್ರೆ ಕವನ ಓದಿ ಬರ್ತಿರ್ತಾರೆ. ಬೇಂದ್ರೆ ಹೇಗಿದ್ದಾರೆ ಅನ್ನುವಂಥ ಕಲ್ಪನೆ ನಾವು ನೋಡಿದವ್ರು ಹೇಳ್ತಾರೆ. ಅದನ್ನು ಗೋತ್ರ ಈ ಗೋತ್ರಗಳೇ ಇಲ್ಲ, ಇದೆಲ್ಲ ಈಗೆಲ್ಲ ಏನು ಪ್ಯಾಂಟೆಲ್ಲ ನಮಗೆ ಗೋತ್ರ ಕರಿಕೋಟು, ಹಳದಿ ರುಮಾಲು ತಲೆ ಮೇಲೆ, ಕಾಲಾಗ ಗಡ್ಡಿ ಕಾಕಿ ಚೌ ಅನ್ಬೇಕು ಚಪ್ಪಲ್ಗಳು ಹಾಕೊಂಡು ಒಬ್ಬ ವ್ಯಕ್ತಿ ಒಳಗೆ ಬರ್ತಾನೆ. ಎಲ್ಲೇ ಆ ನಡೆಯುವಂಥ ಒಂದು ಏರಿಯಾ ಅಲ್ಲಿರುವಂಥ ಸ್ವಯಂ ಸೇವಕರು ಇಲ್ಲೇ ಹೋಗ್ತೀವಿ ನೀವು ಯಾವ ಬೆಳಗಾವಿ ಕಡೆ ಹೇಳಿ ಗವಾರ ತಿಳ್ಕೊಂಡಿರ್ತಾರೆ ಅವರು. ಅಲ್ಲಿ ಬೇಂದ್ರೆ ಅವ್ರ ಕವನ ಓದಿರ್ತಾರೆ. ನಾ ಹೋಗಿದ್ರೆ ಬೇಂದ್ರೆ ಓದೋದಿಲ್ಲ ಅಂತ ಬೇಂದ್ರೆ ಓದೋದಿಲ್ಲ. ಅದೇ ಯಾವ ಮತ್ತೊಂದು ಬರ್ತಾರೆ ನೋಡಿ ಬಂದು ಅಯ್ಯೋ ಮರ ಯಾವುದೇ ಬೇಂದ್ರೆ ಹಿಂಗೆ ಅರ್ಥ ಆಗ್ತಾನೆ. ಇದು ಬೇಂದ್ರೆ ಅವರ ಓದಿರ್ತ ಕವನ ನಾವು ದುಷ್ಟಾರ ಕವನ ಅಂತೀವಿ. ಮುಂದೆ ಏನಾಗುತ್ತೋ ಅದು ಕಣ್ಣು ಕಟ್ಟದಂಗೆ ಮಾಡುವಂಥ ಒಂದು ಶಕ್ತಿ ಕೆಲ ಕವಿಗಳಿದೆ. ನಿಮಗೆಲ್ಲ ಗೊತ್ತು ಹಾಗೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗರಿಯ ಕುಗ್ಗರಿಯ ನುಗ್ಗಿ ನಡೆ ಮುಂದೆ ಮೂಡು ಭಾರತದ ಬಾಲದಲ್ಲಿ ನಮ್ಮ ನಿಮ್ಮೆಲ್ಲವೂ ಮೇಲೆ ಕುವೆಂಪು ಹೇಳ್ತಾರೆ. ಕುವೆಂಪು ಈ ಶಕ್ತಿ. ಕುವೆಂಪು ಇನ್ನೊಂದು ಪದ್ಯ 1928 ಬರೆದು
ಭಾರತ ಜನೀಯ ತನುಜಾತೆ ಜಯ ಕರ್ನಾಟಕ ಸಮಾಜ ಇಲ್ಲಿ ಮಂದಿ ಕೂತು ಬರೆದಿಲ್ಲ, ಕರ್ನಾಟಕ ಆಮೇಲೆ ಬರೆದಿಲ್ಲ. 1928ರಲ್ಲಿ ಕನಸು ಕಂಡಿದ್ರು. ಇದು ಮುಂದೆ ಏನಾಗುವಂಥದ್ದು ತೋರಿಸುವಂಥ ಬರೆದಿಲ್ಲ. ಎಲ್ಲರಿಗೂ ಇಲ್ಲ, ಎಲ್ಲರ ಮೇಲೆ ಆಗ್ಬೋದು, ಎಲ್ಲರ ಬೇರೆ ಆಗಲ್ಲ, ಎಲ್ಲರೂ ಆಗಲ್ಲ. ಸೊ ಬೆಣ್ಣೆ ಒಂದು ಪದ್ಯ ಓದ್ತಾರೆ ಅವತ್ತ. ಆ ಪದ್ಯದ ಒಂದು ಸಲಕ್ಕೆ ನಾನು ಹೇಳ್ತೇನೆ. ಆ ಪದ್ಯದ ಹೆಸರು ಹಕ್ಕಿ ಹಾರುತ್ತಿದೆ. ಈರುಳ್ಳಿಗಳು ಅಳಿದು ದಿನ 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 ಬೆಳಗ್ಗೆ ಸುತ್ತಲು ಮುತ್ತಲು ವೇದಿಕೆ ಕೆಳಗೆ ಗಾವುದ ಮುಂದೆ ದಿಕ್ಕು ತೆರ ದಿಕ್ಕು ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ. ಹೆಂಗ ಹಾರ್ತದೆ? ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಹಕ್ಕಿ ಹಾರುತ್ತಿದೆ. ನೋಡಿದಿರ? ವಿಚಾರ ಮಾಡಿ. ಈ ಪದ್ಯ ಬಂತು 1929ರಲ್ಲಿ. ಕರಿನೆರೆ ಬಣ್ಣದ ಕುಚ್ಚಗಳುಂಟು, ಬಿಳಿ ಬಳೆ ಬಣ್ಣದ ಗರಿಗರಿ ಉಂಟು, ಕೆನ್ನಿನ ಹೊನ್ನಿನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ. ನೋಡಿದ್ರೆ ಕಾಲ ಅನ್ನುವಂಥದ್ದು ಹಗಲಿಡುವಂಥ ರೆಕ್ಕೆ ಕಟ್ಕೊಂಡು ಕಾಲ ಆಗ್ತಾ ಇದೆ. ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಬಣ್ಣ. ಮುಗಿಲಿಗೆ ರೆಕ್ಕೆ ಬಂದ್ಬಿಟ್ಟವು. ಕಲ್ಪನೆ ಮಾಡ್ಕೊಳ್ಳಿ ನೀವು. ಒಂದು ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡ್ರೆ ಸಂತೋಷ ಆಗುತ್ತೆ. ಅಂದ್ರೆ ಬೇಂದ್ರೆನ ನಾಡಿನೊಳಗ ನಾವು ಹುಟ್ಟೇವನ್ನೋದು ಸಂತೋಷ ಪಡ್ತೇವೆ. ಮತ್ತೊಬ್ರು ಬೇಂದ್ರೆ ಬರಲ್ಲ, ಮತ್ತೊಬ್ರು ಕುವೆಂಪು ಬರಲ್ಲ. ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಬಣ್ಣ. ಚಿಕ್ಕಿಯ ಮಾಲೆಯ ಸಿಕ್ಕಿಸಿಕೊಂಡು ನಕ್ಷತ್ರ ಅನ್ನುವಂಥದ್ದು ಮಾಲೆಯಿಂದ ಈಗ ಮಲ್ಲಿಗೆ ಮಾಲೆ ಮುಗಿದ್ರೆ ಹೆಣ್ಮಕ್ಳು ಇವತ್ತ ಇಡೀ ಚಿಕ್ಕಿಗಳನ್ನ ಪೃಥ್ವಿಯನ್ನೇ ಎತ್ಕೊಂಡು ಬ್ರಹ್ಮಾಂಡ ಅನ್ನುವಂಥದ್ದು ಚಿಕ್ಕಿಗಳನ್ನ ಮಾಲೆ ಮಾಡಿಕೊಂಡು ಸೂರ್ಯ ಚಂದ್ರನ ಮಾಡಿದ ಕಣ್ಣ ಅಕ್ಕಿ ಹಾರುತ್ತಿದೆ. ನೋಡ್ರಿ, ಕಣ್ಣು ಯಾವುದು? ಆ ಅಕ್ಕಿಗೆ ಸೂರ್ಯ ಚಂದ್ರನು ಎಂಥ ಅಗಾಧವಾದಂಥದ್ದು. ಹೆಂಗೆ ಹಾರ್ಲಿಕ್ಕಂತದ? ಮುಂದೆಲ್ಲ ನೋಡಿ, ಮುಂದೆ ವಿಸ್ತಾರ ಹೆಂಗೆ ಬರ್ತದೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಅಕ್ಕಿ. ರಾಜ್ಯದ ಸಾಮ್ರಾಜ್ಯರು ಎಲ್ಲ ಅಂತರಾಜ್ಯರು ಇಂಥರಾಜ್ಯರು ಎಲ್ಲ ತಾಯಿ ಗಂಡರು ಪಾತಾಳ ಕಂಡರು ಅಂತ ಎಲ್ಲ 500 ರಾಜ್ಯಗಳು ಎಲ್ಲಿದ್ದಾರೆ? ಈಗ ಇಸ್ಪೀಟ್ ರಾಜ್ಯ ಇಟ್ಟರೆ ಯಾರು ರಾಜ್ಯನೇ ಇಲ್ಲ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಗಳ ಗಡಗಡ ಮುಕ್ಕಿ, ದೇರಿಸಿ ಉಳಿಸಿ ಖಂಡಗಳ ಸಾರ್ವಭೌಮರ ನೆತ್ತಿ ಕುಕ್ಕಿ ಹಕ್ಕಿ ಹಾರುತ್ತದೆ. ನೋಡಿದಿರಾ? 19 ಸ್ವತಂತ್ರ ಇಲ್ಲ, ಹೋರಾಟ ಇಲ್ಲ. 1928-29 ಕಾಲಕ್ಕೆ ಮುಂದೆ ಹಿಂಗೆ ಆಗ್ತದ. ಇಡೀ ಇಂಡಿಯಾದಾಗ ಏನಾಗ್ತದಂದ್ರೆ ರಾಜರುಗಳೇ ಉಳಿದಿಲ್ಲ. ಎಲ್ಲ ರಾಜ್ಯಗಳ ತಲೆಗಳನ್ನ ಮುಕ್ಕಿ ಹಕ್ಕಿ ಎನ್ನುವಂಥ ಕಾಲ ಅನ್ನುವಂಥ ಹಕ್ಕಿ ಆಗ್ತದೆ. ಯುಗ ಯುಗಗಳ ಹಣೆ ಬರವ ಒರೆಸಿ, ಮನ್ವಂತರಗಳ ಭಾಗ್ಯವ ಧರಿಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸ ಕಾಲದ ಮಕ್ಕಳ ಅರಸಿ ಹಕ್ಕಿ ಹಾಕ್ತೀನಿ. ನೋಡಿದ್ರೆ ಈ 20 ವರ್ಷದಿಂದ 30 ವರ್ಷದಿಂದ ಮೊಬೈಲ್ ಯಾರಿಗೆ ಗೊತ್ತಿತ್ತ? ಮೊಬೈಲ್ ಎಷ್ಟು ಕೆಲಸ ಮಾಡ್ತದೆ ನೋಡಿ, ಎಷ್ಟು ಕೆಲಸ ಮಾಡ್ತದೆ ನೋಡಿ. ಇರೋದನ್ನ ನಾವು ಎಷ್ಟು ಕೆಲಸ ಮಾಡ್ತದೆ ನೋಡಿ. ಕ್ಯಾಮ್ರಾ ಆಗ್ತದೆ, ವಾಚ್ ಆಗ್ತದೆ, ಪ್ಯಾಡ್ ಆಗ್ತದೆ, ಇಂಟರ್ನೆಟ್ ಆಗ್ತದೆ. ನೀವು ರೆಕಾರ್ಡ್ ಮಾಡ್ಕೋಬಹುದು. 1 2 10 ಮಂದಿ ಮಾಡೋ ಕೆಲಸ ಒಂದೇ ಮಾಡ್ಕೊಳ್ತಾರೆ ಮೊಬೈಲನ್ನು. ಇದು ಈ ವಿಜ್ಞಾನ ಹೀಗಿದೆ. ಅದಕ್ಕೆ ವಿಜ್ಞಾನ ಹಾಸಿ ಹೆಂಗೆ ಹೋಗ್ತಾ ಇದೆ ಕಾಲ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳ ನೂರಿನ ನೀರನ್ನು ಮೀರಿ, ಆಡಲು ಹಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ. ನೋಡಿದ್ರೆ ಬೇಂದ್ರೆ 1929ರೊಳಗೇನೆ ಚಂದ್ರನ ಮೇಲೆ ತಿಂಗಳ ನೂರಿನ ಚಂದ್ರ, ಚಂದ್ರ ಮೇಲೆ ಮನುಷ್ಯ ಇದ್ದಾನ. 1969ರಲ್ಲಿ ನಾನು PUC ಇದ್ದಾಗ ನೀಲ ಅರ್ಮಸ್ಟ್ರಾಂಗ್ ಹೋಗಿದ್ದ. ಎಲ್ಲಿದ್ದೇನೆ? 29ರಿಂದ 39, 49, 59, 60, 40 ಬೇಂದ್ರೆ ಇದ್ರ ಕಾಣ್ತಾ ಇದೆ. ಇಂಥದ್ದು ನಾವು ಹೇಳ್ತೇವೆ. ಮಂಗಳ ಅಂತ ಹೋಗೋದು ಮನೆ ನಮ್ಮ ಭಾರತೀಯರು ಮಗಳು ಹೋಗ್ತಾ ಇದ್ದಾರೆ. ಬಿಡಿ ಉಳಿದು ಬಿಡಿ. ಅಂದ್ರೆ ನೀವು ಸ್ಪುಟ್ನಿಕ್ ಇಟ್ಟಿದ್ದಂಥ ರಷ್ಯಾ ಆಗಲಿ ಅಮೆರಿಕ ಬಿಟ್ಟು ಭಾರತೀಯ ಸಹಿತ ನಾವೆಲ್ಲ ಹೋಗುವಂಥದ್ದು ಮಾಡ್ತಾ ಇದ್ದೆವು. ಅದಕ್ಕೆ ಬೆಂದಿನಂತೆ ಅಗಾಧ ಶಕ್ತಿ ಇದೆ. ಯಾರನ್ನ ನೋಡಿದಂಥದ್ದು ಇಷ್ಟ ಆಗುವಂಥದ್ದು, ಅವರ ಶೋಕ ಹೋಗಿ ಹಿಂಗೆ ನೋಡಬೇಡ ಅನ್ನುವಂಥದ್ದು ಇದೆಲ್ಲ ಏನಂತಂದ್ರೆ ಇದು ಮುಂದೆ ಈ ಪದ್ಯ ಇದು ಗರಿ ಅನ್ನುವಂಥ ಪದ್ಯದೊಳಗೆ ಪುಸ್ತಕ ಸಂಖ್ಯೆದೊಳಗೆ ಮುಂದೆ ಬಂದಿದ್ದು. ನಂತರ 1930ರೊಳಗೆ ಅಂದ್ರೆ ನಾನೀಗ ನಿಮಗೆ ಸ್ಯಾಮಿಟೇನಿಯಸ್ಲಿ ಅವರ ಬದುಕು ಅದ್ರ ಜೊತೆ ಬರ ಹೇಳ್ತಾನೆ ಬಿಟ್ಟಿವಿ. ಇದು ಬದುಕು ಇಷ್ಟ ಆಗಿ ಮುಂದೆ ಬರ ಅಂತ ಹೊರಟಿಲ್ಲ, ಬದುಕಿನ ಜೊತೆ ಬರ ಅನ್ನೋ ಹೇಳ್ತಾನೆ ಬಿಟ್ಟಿಲ್ಲ. 1930 ಸುಮಾರು ಒಂದು ಪದ್ಯ ಬರೀತಾರೆ, ನರಬಲಿ ಅಂತ ಪದ್ಯ. ನರಬಲಿ ಅಂತ ಬರೀತಾರೆ. ಮುತ್ತೇನು ನಡೆಸೇನು ಲಾವಂಗವೋ ಬಂದಾವ ಈಗಿಗೆ ಏನೇನೋ, ಮುತ್ತೇನು ನಡೆಸೇನು ಲಾವಂಗವೋ ಬಂದಾವ ಈಗಿಗೆ ಏನೇನೋ ಈ ಪದ್ಯ ಬರ್ತದೆ. ವಿಹಾರ ಆಹಾರ ಸಂಹಾರವನ್ನು ಪದ್ಯದಾಗ ಮಾಡ್ತಾರೆ. ಇದನ್ನ ಯಾರು ಟ್ರಾನ್ಸ್ಲೇಟ್ ಮಾಡಿ ಬ್ರಿಟಿಷರಿಗೆ ಹೇಳ್ತಾರೆ. ಈ ಮಾಸ್ಟರ್ ಇದ್ರಲ್ಲ, ಇವ್ರು ಮಾಸ್ತರು ದೇಶ ವಿರುದ್ಧ ಬರ್ತಾರೆ, ಬ್ರಿಟಿಷ್ ವಿರುದ್ಧ ಬರ್ತಾರೆ. ಸೊ ಆ ಪದ್ಯ ಇವರೆಲ್ಲ 9 ಸರಿ ಕಳಿಸ್ತಾರೆ. ಇಲ್ಲಿರೋ ಮಾಸ್ತರ್ನ 9 ಸರಿ ಕಳಿಸ್ತದೆ. ಅವಾಗ ಹೇಳ್ತಾರೆ
ನರಬಲಿ ಕಮಲವು ಬಲಿ ಮಾಡಿದ್ದೆನ್ನನು. ನರಬಲಿ ಕಮಲವು ಬಲಿ ಮಾಡಿದ್ದೆನ್ನನು. ಎಳಬಲಿದ್ದನಿಗೆ ಹೊಳೆ ಬಂದಿತು ಬಲಿಯನ್ನು. ಎಲ್ಲಿ ಕೂತಾನ ಪಾಪ ಎಲ್ಲೋ ಒಂದು ಕಡೆಗೆ ಅಲ್ಲೇ ಹೊಳೆಯಲ್ಲಿ ಏನು ಬಂದರೆ ಅವ್ನು ಏನು ಮಾಡುವಂತ ಸುಮ್ಮನೆ ನಾನು ಏನೋ ಪದ್ಯಗಳನ್ನು ನಡ್ಕೊಂಡು ಹಾಕಿದ್ರು. ಅದು ಹೋಗಿ ಕೇಳಿದ್ರೆ ಬೇರೆ ಹಿಡ್ಕೊಂಡು ಹೋದ್ರೆ ನೀವು ನಾನು ಬರಲಿಲ್ಲ ಅದನ್ನು ಬೇರೆ ಬರಲ್ಲ ನಾನು ಬರಲಿಲ್ಲ ಅದನ್ನು ಬರದಂತೆ. ಸೊ ಹೀಗೆ ಅವರು ಕವನ ಸಂಚಾರ ಒಂದೊಂದು ಬಂತು. ನಂತರ ಕಲಿಯುಗದಿಂದ ಮೇಷ್ಟ್ರಾಗ್ತಾರೆ. ಅವಾಗ ಮತ್ತೆ ಮಾಸ್ತಿ ವೆಂಕಟೇಶ್ವರ ಸಹಿಗಾರ ಮಾಡ್ತಾರೆ. ಇವರು 43 ಪುಣೆ ಒಳಗೆ ಕಾಮರ್ಸ್ ಕಾಲೇಜ್ ಕನ್ನಡ ಪ್ರಾಧ್ಯಾಪಕರು ಪಾಠ್ಯ ಪ್ರಾಧ್ಯಾಪಕರಾಗ್ತಾರೆ. ನಂತರ ಸೊಲ್ಲಾಪುರಕ್ಕೆ ಬಂದರೆ ಸ್ವಲ್ಪ ಇವಾಗ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಾಗ್ತಾವೆ. ಅಲ್ಲಿ ಆರ್ಥಿಕ ಭದ್ರತೆ ಬರ್ತದೆ. 35ನೇ ಇಸ್ವಿಯೊಳಗೆ 1932 ಮುಂಬೈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೈಗೂಡಿ ಅಧ್ಯಕ್ಷತೆ ಬರ್ತಾ ಇದೆ. ಕೊನೆಗೆ 43 ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಇವರಿಗೆ ಒಂದು ಬರ್ತಾ ಇದೆ. ಫೆಬ್ರವರಿ 43 ಫೆಬ್ರವರಿ ಅರವಿಂದರ ದರ್ಶನ ಆಗ್ತದೆ. ಅದು ಬಹಳ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ. ಅರವಿಂದ ಆಶ್ರಮಕ್ಕೆ ಅರವಿಂದ ಭೇಟಿ ಕೊಡ್ತಾರೆ. ಅಲ್ಲೇ ಮಾತೆ ದರ್ಶನ ಆಗ್ತದೆ. ಇವರ ಜೀವನದಲ್ಲಿ ಸುಖ ದುಃಖ ಕೊಡೆ ಬಂದದ್ದು ನೋಡ್ತಾ ಇದ್ರು. ಮುಂದೆ ಎಷ್ಟೋ ಪತ್ರೊಳಗ ಅರವಿಂದರ ದರ್ಶನವನ್ನ ಟೈಮ್ ನೀವೇ ನೋಡ್ಕೊಂಡಿರಾ? ಎಲ್ಲ ಒಮ್ಮೊಮ್ಮೆ ಚೀಟ್ ಬರ್ತಾವ. ನಿಮ್ಮ ಕಾಲ ಮುಗಿದಿದೆ, ನಾನು ಕಾಲ ಆಗಿಬಿಟ್ಟು ಕಾಲ ಮುಗಿದಿದೆ. ಸೊ 46 ಅವಾಗ 50 ವರ್ಷ ಆಗುತ್ತೆ ಇವರಿಗೆ. 50 ವರ್ಷ ಆದಾಗ ಇವರಿಗೆ ಧಾರವಾಡದ ಜನ ಏನು ಮಾಡ್ತಾರೆ, 10,000 ರೂಪಾಯಿ ಅಂಗಡಿ ಅನಿಸ್ತಾರೆ ಇವರಿಗೆ. ಗೌರವಪೂರ್ವಕವಾಗಿ 10,000 ರೂಪಾಯಿ ತಗೊಂಡು ಪುಸ್ತಕ ಕೊಡ್ತಾರೆ. ಏನು ಮಾಡ್ತೀರಾ? ಬೇರೆಯವರು 10,000 ಪುಸ್ತಕ ಕೊಡ್ತಾರೆ. ದೆನ್ 56 ಬಂದಾಗ 60ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಸೊಲ್ಲಾಪುರದ ಜನ ಆಚರಿಸ್ತಾರೆ. ಮರಾಠಿ ಜನ ಸೊಲ್ಲಾಪುರದೊಳಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. 56 ನಂತರ ಕರ್ನಾಟಕ ಮರಳಿ ಬಂದು ಸಾಧನೆಗೆ ಬರ್ತಾರೆ. ಆಕಾಶವಾಣಿ ಧಾರವಾಡದ ಸಲಹೆಗಾರರಾಗಿ ಧಾರವಾಡ ಬರ್ತಾರೆ. ಮತ್ತೆ ಇವರು ತಿರುಗಿ ಏನು ಮಾಡ್ತಾರೆ ಅಂದರೆ ಕನ್ನಡದ ನಾಡಿಗೆ ಬಂದು ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಅವಾಗ ಇವ್ರದ್ದು ಆ ಧಾರವಾಡದ ಸಾಧನೆಗೆ ಬಂದಾಗ ಇವ್ರಿಗೆ ಎಷ್ಟೋ ಪದ್ಯಗಳು ಹೇಗುವಂಥದ್ದು ನಿಸರ್ಗದ ಪದ್ಯದೊಳಗೆ ಸಾಧನೆಗೆ ಬೇಕಾದಂಥ ಪದ್ಯಗಳು ಒಂದು ನಿಸರ್ಗದ ಪದ್ಯವಾಗಿ ಬಂದದ್ದು. ಆ ಪದ್ಯ ಆ ಸಾಧನೆಗೆ ಇವತ್ತು ಹಾಗೇನೇ ಇದೆ. ಸಾಧನೆ ಹಾಗೆ ಸಾಧನೆಗೆ ಹೋದಾಗ ನಾನು ಸಾಧನೆ ಕೇಳಿ ಹೇಳ್ತಾರೆ. ನಾನು ನನ್ನ ಮಾತನ್ನು ಕೇಳಿದ ಮೇಲೆ ಬೆಂಗಳೂರಿನ ಓದ್ದವರು ಇನ್ನೂ ಸ್ವಲ್ಪ ಆಳ ಓದಬೇಕು. ಓದಾದವರು ಬೆಂಗಳೂರಿನ ಓದಬೇಕಂತ ಸಾಕು. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನ ಊರಿಗೆ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದ ದಾರಿಗೆ, ನಂದನದ ತೊಳಕೊಂಡು ಬಿದ್ದಿದೆ, ನಂದನದ ತೊಳಕೊಂಡು ಬಿದ್ದಿದೆ ನೋಟ ಸೇರೋದು ಯಾರಿಗೆ? ನಂದನ ಅಂದ್ರೆ ಸ್ವರ್ಗ. ಸ್ವರ್ಗ ಧಾರವಾಡದ ಸಾಧನಕೆರೆ ಬಿದ್ದದ. ಯಾರು ಸೇರೋದಿಲ್ಲಪ್ಪ ಇದು? ಎಲ್ಲರೂ ಸೇರ್ತದ ಸಾಧನಕೆರೆ ಹೋದು. ಇಲ್ಲಿ ಹೇಳ್ತಾನೆ ಅವ್ರ ಕಡೆ ಅವ್ರು ಹೇಳ್ತಾರೆ. ಅದ್ಭುತವಾದಂಥ ವಾಚನ ಮಾಡ್ತಾರೆ. ಮಳೆ ಬರ್ತದೆ, ಇಳೆಗೆ ಬರ್ತದೆ ಮಳೆ, ತೆನೆ ಎಳೆಗೆ ಬೆಳೆ ಬಿಡುತ್ತದೆ. ಅಂದರೆ ಮಳೆಯೂ ಜೀವನ, ಮಳೆ ಬಿಡುವುದಕ್ಕೆ ತೆನೆ ಬೆಳೆ ಬರುತ್ತದೆ. ಒಂದಕ್ಕೊಂದು ಗೀಟನ್ನು ತೋರಿಸುವಂಥದ್ದನ್ನು ನಾವು ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ಈಗ ಬೇರೆಯವರು ಈ ಬಾರ್ ಸಾಧನಕೇರಿಗೆ ಅನ್ನುವಂಥದ್ದು ಸಾಧನಕೇರಿಗೆ ಬಂದಮೇಲೆ ಅವರು ಮತ್ತೆ ಬದುಕು ಬದಲಾವಣೆ ಆಗ್ಬೋದು ಹೋಗ್ತಾರೆ. ಸಾಧನಕೇರಿಗೆ ಬಂದಮೇಲೆ ಮುಂದೆ 68ರ ಪದ್ಮಶ್ರೀ ಬರ್ತದೆ ಅವರಿಗೆ. 68 ಅದಕ್ಕಿಂತ ಮೊದಲು ಇವರಿಗೆ ಮೈಸೂರು ಯೂನಿವರ್ಸಿಟಿಯು 66ಕ್ಕೆ ಡಾಕ್ಟರೇಟ್ ಕೊಡ್ತಾರೆ. 68 ಡಾಕ್ಟರೇಟ್ ಕೊಡ್ತಾರೆ. ಕರ್ನಾಟಕ ಯೂನಿವರ್ಸಿಟಿಯು 67 ಕೊಡ್ತಾರೆ. ಇಲ್ಲಿ 2 ವರ್ಷ ಮೊದಲೇ ಕೊಡ್ತಾರೆ. ಮೈಸೂರಿನವರು ಸರ್ ಅದೇ ಬೇಗ ಬೇರೆ ಅರ್ಥ ಮಾಡಿಕೊಂಡು ಇವರು ಮೊದಲು ಕೊಡ್ತಾರೆ. ಇವರು ಕೊಟ್ಟ ಮೇಲೆ ಕರ್ನಾಟಕ ಸೀಟ್ ಕೊಡ್ತಾರೆ. ಕರ್ನಾಟಕ ಸೀಟ್ ಕೊಟ್ಟಾಗ ಅಲ್ಲೇ ಅವರು ಹ್ಯಾಕ್ ಮಾತಾಡ್ತಾರೆ ಅಂತ ಬೇರೆ ಒಂದ್ಸಲ ಮಾತಾಡೋದ್ರಲ್ಲಿ ಒಂದು 2 ತುಣುಕು ಹೇಳ್ತೀನಿ ಅಷ್ಟೇ. ಹೆಚ್ಚಿಗೆ ನಾನು ಹೇಳಿಕ್ಕೆ ಬರಲ್ಲ. ಅದೇ ಅವರ ಆರ್ಥಿಕ ಇವ್ರು ಏನು ಡಾಕ್ಟರೇಟ್ ಕೊಟ್ಟರು ನನಗೆ? ನಾನು ಮನೆ ಡಾಕ್ಟರೇಟ್ ಬಂದ್ಬಿಡೋದು ನನಗೆಲ್ಲ ಗೊತ್ತು. ಏನು ನಿಮ್ದೆಲ್ಲ ಹೌದು TR ಬೇಂದ್ರೆ ಡಾಕ್ಟರ್ ಬೇಂದ್ರೆ ಮನೆ ಇದೆ. ನಾನು ನನಗೆ ಕೊಡೋದು ಕೊಟ್ಟಾರೆ ನನ್ನ ಮನೆ ಡಾಕ್ಟರೇಟ್. ಯಾರೋ ಕೇಳ್ತಾರೆ ಯಾಕಂದ್ರೆ ಏನು ಅಂತಂದ್ರೆ ಬೇಂದ್ರೆ ಆಸಕ್ತಿ ಹೇಗಿತ್ತು ಅಂತ
ಗಂಭೀರವಾದ ವಿಷಯ ಬಗ್ಗೆ ಅಲ್ಲ ಆಸಕ್ತಿ ಹೆಂಗೆ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳಿದ್ರೆ ಬಂದೆ ಸಪ್ಲೈ ಆಗಿಲ್ಲ ವಿಮಾನದಲ್ಲಿ ಹೆಲಿಕಾಪ್ಟರ್ದಲ್ಲಿ ಸಪ್ಲೈ ಆಗಿಲ್ಲ ನಾನಂತ ರಿಕ್ಷಾದಾಗ ಬಂದೆ ಅಂದ್ರೆ ಇವರನ್ನು ಕರೀಲಿ ಕಾರ್ ಹೋಗಿಲ್ಲ ಕಾರ್ ಹೋಗಿಲ್ಲ ವೇಗವಾಗಿ ಹೇಳಿದ್ರೆ ನಾ ಅಂತ ರಿಕ್ಷಾದಾಗ ಬಂದೆ ಅಂತ ರಿಕ್ಷಾದಾಗ ಮಾತಾಡುವಂತ ಸ್ಥಾಯಿ ಇವರು 4 ತಂತಿ ಬಂದ ಮೇಲೆ ಸ್ವಲ್ಪ ಟಫ್ 4 ತಂತಿ ನನಗೂ ಎಷ್ಟು ಭಾಗ ಅರ್ಥ ಆಗುತ್ತೆ 4 ತಂತಿ ಬಂದ ಮೇಲೆ ಕೆಲವು ವಿಮರ್ಶಕರು ಹೇಳಿದ್ರು ಈಗ ಯಾಕೋ ಬೋರ್ ಆಗುತ್ತೆ ಹೌದು ಬೋರನ್ನ ಆಳಿಸಿ ಹೊಡಿಬೇಕು ಯಾಕಂದ್ರೆ ನೀರು ಒಳಗೆ ಹೋಗಿದೆ ಒಳಗೆ ನೀರ ಒಳಗೆ ಹೋಗ್ಯದ ಆಳಿಸಿ ಹೊಡಿಬೇಕು ಹಿಂಗೆ ಮಾತಾಡೋ ಸ್ಟೈಲೇ ಬೇಜಾರು ಯಾವ ಕವಿಗಳು ಹೊಸ ಕವಿಗಳು ಆಡೋದು ಇದನ್ನ ಹೇಗೆ ನೋಡಿ ಕೇಳ್ತಿರ್ತಾರಲ್ಲ ಹಂಗೆ ಬೆಲೆ ಆಗ್ತದೆ ಮನೆಗೆ ತಮ್ಮಾಗಿ ಬರೀ ಗದ್ದೆ ಬರೀ ಗದ್ದೆ ಸುಧಾರಿಸ್ತದೆ ಈ ಗದ್ದೆ ಬರೀ ನೀನು ಗದ್ದೆ ಸುಧಾರಿಸ್ತದೆ ಬರಿಬೇಡ ಅಂತ ಹೇಳಿಲ್ಲ ಗದ್ದೆ ಸುಧಾರಿಸ್ತದ ಚಪ್ಪರಿಸು ಒಂದು ಶಬ್ದ ಕತ್ತಾರ ಆಗ್ತಾ ಇರ್ತಾವ ಯಾವ ಚಪ್ಪರಿಸು ಅಂದ್ರೆ ಏನಿರ್ತಾರೆ ಕೆಲಸಕ್ಕೆ ಕೊಡ್ತೀವಿ ಓದೋರಿಲ್ಲ ಇವತ್ತಿಗೂ ಅವರ ಮೋಸ್ಟರ್ ಮನೆಗೆ ಹೋದ್ರೆ ಕೆಲಸಕ್ಕೆ ಇವತ್ತಿಗೂ ಕೊಡ್ತಾರೆ ಇವತ್ತು ಜುಡೇ ಅವರು ಕೊಡ್ತಾರೆ ಕೆಲಸಕ್ಕೆ ಒಂದು ಹಾಕಿರ್ತಾರೆ ಪಾಠ ಇರೋದು ಅವ್ನು ಕೆಲಸಕ್ಕೆ ಕೊಟ್ಟು ಅವ್ನು ಕೆಲಸಕ್ಕೆ ಇಲ್ಲ ಏನು ಮಾಡಲಿಕ್ಕೆ ಈಗ ನಾನು ಕೆಲಸಕ್ಕೆ ಚಪ್ಪರಿಸಿರ್ತೀವಿ ಇವಾಗ ಗಂಜಿ ಮಾಡಲ್ಲ ನಾ ಏನು ಮಾಡಿದೆ ಸರ್ ಚಪ್ಪರಿಸಿದ್ರಿ ಇದೆಯಪ್ಪ ಆಚೆ ಅದು ಚಪ್ಪರಿಸೋದು ಇದು ಚಪ್ಪರಿಸೋದು ಅಡಿಗೆ ಜೊತೆ ಒಂದು ಫೋಟೋ ಅದೇ ಹೊತ್ತಿಗೆ ಪದೇ ಹೊತ್ತಿಗೆ ಏನಾಗಿತ್ತು ನವೋದಯ ಹೋಗಿ ನವೇ ಬರ್ತಾ ಇತ್ತು ಗೋಕಾಕರು ಅಡಿಗರು ಪ್ರಮುಖ ಆಗ್ತಾ ಇದ್ರು ಒಂದು ಫಂಕ್ಷನ್ದಾಗ ಗೋಕಾಕ ಅಡಿಗರ ಹತ್ತಿರ ಇವರು ಫೋಟೋ ನಿಂತಿದ್ರು ಸ್ವಲ್ಪ ಅಂತರ ಇತ್ತು ಯಾರೋ ಒಬ್ಬರು ಹೇಳಿದ್ರು ಸ್ವಲ್ಪ ಹತ್ತಿರ ಬಂದೆ ಅಂತ ನಾವು ಹತ್ತಿರ ಬರ್ತೇವೆ ನೀವೇ ದೂರ ಮಾಡಿದ್ದೀರಿ ನಾವು ಹತ್ತಿರ ಬರ್ತೇವೆ ನೀವೇ ದೂರ ಮಾಡ್ತಾ ಇದ್ದೀರಿ ಇದು ಮಾತಾಡೋದಂಥದ್ದು ಅದರಿಂದ ಒಂದ್ಸಲ ಅವಾಗ ಈಗೆಲ್ಲ ಹಿಂಗೆಲ್ಲ ಆಳ್ಕೆ ಮಾಡ್ತೀವಿ ಒಂದು ಕಾರ್ಯಕ್ರಮ ಆರ್ಟ್ ಮಾಡಿದ್ರು ಅದು ಮನೆಯಲ್ಲಿ ಒಬ್ಬೊಬ್ಬರು ಕೊಯ್ಕೆ ಹೊಡಿತಿರ್ತಾರಲ್ಲ ಸಿಕ್ಕಾಪಟ್ಟೆ ಹೊಡಿದ್ರು ಬೆಳಗ್ಗೆ ಮನೆ ಓದೋದು ಮನೆ ಕೇಳೋದು ಯಾಕೆ ಬೇರೆ ನಿಮಗೆ ಸೌಂಡ್ ಸ್ಲೀಪ್ ಆಯ್ತಾ ಸೌಂಡ್ ನನಗೆ ಸ್ಲೀಪ್ ಸೌಂಡ್ ನನಗೆ ಸ್ಲೀಪ್ ಮಾತಾಡೋದು ಈಗ ಬೇರೆ ಮಾತಾಡ್ತಾರೆ ನಾನು ಒಂದು ಕಾರ್ಯಕ್ರಮದಲ್ಲಿ ಅವರು ಬೇರೆ ಅವರು ಮೈಕ್ ಬ್ಯಾಂಡ್ ಆಯ್ತು ಗೋಕಾಕ ಇಲ್ಲಿ ಕೂತ್ಕೊಂಡಿದ್ರು ಯಾವ ಹುಡುಗ ಕಾಲೇಜ್ ಪ್ರಿನ್ಸಿಪಾಲ್ ಬಂದ್ರೆ ವಟ ಗೋಕಾಕ ನೀನೇ ಮಾತಾಡೋದು ಇಲ್ಲ ನಾಳೆ ಹಿಂಗೆ ಮಾತಾಡೋದು ಅವ ಪ್ರಿನ್ಸಿಪಾಲ್ ಓದೋದು ಬೇಂದ್ರೆ ಅವ್ರನ್ನ ಇನ್ನೊಂದ್ಸಲ ನಾವು ಸಣ್ಣ ಅಂದಾಗ ಹೈಸ್ಕೂಲ್ ಇದ್ದಾಗ ಬೇಂದ್ರೆ ನಮ್ಮ ಮನೆ ಆ ಕಾಲ ಕ್ಯಾರಿಯರ್ ನಡೀತಾ ಇದ್ರಿಂದ ಅತ್ಯಂತ ಮಹಾತ್ಮ ಕ್ಯಾರಿಯರ್ ಬರ್ತಾ ಇತ್ತು ಈ ಕ್ಯಾರಿಯರ್ ಗಲಾಟೆ ಇದ್ದಾರೆ ಈಗ ಯಾರು ಮಾಡೋದು ಅದರ ಒಂದು ಎಲ್ಲರಿಗೂ ಒಂದು ಚಾಲೆಂಜ್ ಹೇಳಿದ್ರು ಚಂದಪ್ ಚಾರಿಕಾಯಿ ಬಟ್ಟಲು ತುಂಬೆ ಬಾರಿಕಾಯಿ ಅಂತ ನಮ್ಮ ತಾಯಿಯನ್ನ ಮಾಡ್ತಾರೆ ಮಗುವನ್ನು ಮಲಗಿಸುವಾಗ ಚಂದಪ್ ಚಾರಿಕಾಯಿ ಬಟ್ಟಲು ತುಂಬೆ ಬಾರಿಕಾಯಿ ನನಗೆ ಚಾರಿಕಾಯಿ ಅಂದ್ರೆ ಏನು ಗೊತ್ತಾಗಿಲ್ಲ ಬಾರಿಕಾಯಿ ಗೊತ್ತು ನನಗೆ ಯಾರು ಹೇಳ್ತಾರೆ ಹೇಳ್ರಪ್ಪ ಏನಿದ್ರು ನಮ್ಮ ತಾಯಿ ಚಂದಪ್ ಚಾರಿಕಾಯಿ ಬಟ್ಟಲು ತುಂಬೆ ಬಾರಿಕಾಯಿ ಏನಿದು ನಾನು ಎಷ್ಟೋ ಮಂದಿ ಪಂಡಿತರು ಕೇಳಿದೆ ಯಾರು ಗೊತ್ತಾಗಲ್ಲ ನನಗೆ ಗೊತ್ತಿಲ್ಲ ಯಾವುದೋ ಕಾಯಿ ಇರಬೇಕು ಹಾಗಲಕಾಯಿ ಹೀರೆಕಾಯಿ ಮನೆಗೆ ಹೇಳಿದ್ರೆ ಚಂದಪ್ ಚಾರುಕಾಯ ಸಂಸ್ಕೃತ ಶಬ್ದದ್ದು ಚಂದಪ್ ಚಾರುಕಾಯ ಬಟ್ಟಲು ತುಂಬಿ ಬಾರಿಕಾಯ ಚಾರುಕ ಸುಂದರವಾದಂತಹ ಚಂದ್ರನೇ ಒಂದು ಬಟ್ಟಲು ತುಂಬಿ ಕೊಡ್ತೀನಿ ನನ್ನ ಮಗು ಅಂದ್ರೆ ಕುಳಿತೋದನ್ನ ಕಾಲ್ಚುರಿಯೋ ಕಡಿತ ಅಂತ ಹೇಳಿದ್ರೆ ನಮ್ಮ ಜನ ಅದನ್ನು ಊಟ ಮಾಡಿ ಹೇಳುವಂಥದ್ದನ್ನು ನಮಗೆ ಮಾಡೋದು ಸೊ ಈ ಬೇಂದ್ರೆ ಅವರದ್ದು ನೋಡಿದಾಗ ಅವರು ಹೇಳ್ತಾರ ಏನಂತ ಅನುಭವಿಸಿದಂತಹ ಭಾವನೆಗಳನ್ನ ಪಟ್ಟ ಪಾಠಗಳಾಗಿ ಕೊಡಲಿಲ್ಲ ಹಾಡುಗಳಾಗಿ ಕೊಟ್ಟರು ಅದಕ್ಕೆ ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಹೊಸದಾಗಿ ರಸವಾಗಿ ಹರಿಯುತ್ತಿದೆ ನನ್ನ ಪಾಡಿನಗಿರಲಿ ಅದರ ಹಾಡನಷ್ಟೇ ನೀಡುವ ನಿನಗೆ ಆ ಹಾಡು ಬೆಳೆದ ಸರದರೆ ಕಲ್ಲು ಸಕ್ಕರೆ ಅಂತ ಆಗಿದರೆ ಆ ಸವಿಯಂತೆ ನನಗೆ ಅದಕ್ಕೆ ಬೆಂದ್ರೆ ತಮ್ಮ ದುಃಖವಾಗಿ ಬಿಡದೇನೆ ಆ ದುಃಖವನ್ನು ಹಾಡುಗಳಾಗಿ ಅದಕ್ಕೆ ಅವ್ರ ಸ್ವೀಟೆಸ್ಟ್ ಸಾಂಗ್ಸ್ ಅನ್ನುವಂಥದ್ದನ್ನು ನೋಡ್ತೇವೆ ಸೊ ಬೇಂದ್ರೆಯವರ ವಿಸರ್ಜನೆ ಕಾಣಬಹುದು
ಅವಧೂತ ಪ್ರಜ್ಞೆ ಕಾಣಬಹುದು. ಬೇಂದ್ರೆ ಮತ್ತು ಅವ್ರ ಇನ್ನೊಂದು ದೃಷ್ಟಾರದ ಬಗ್ಗೆ ನೀವು ಹೇಳ್ಬೇಕಂತಂದ್ರೆ ಕರಡಿ ಕುಣಿತ, ಕಾಂಚಾಣ ಹೆಂಗೆ ಕುಣಿತದ ಅಂತ ಹೇಳಿದ್ರೆ ಈಗ ನಿನ್ನೆ ಮನೆ ಹೆಂಗೆ ಕುಣಿತ ನೋಡೋಣ ನಾವು. ಅವತ್ತು ಬೇಂದ್ರೆ ಹೇಳಿದಂಥ ಕರಡಿ ಕುಣಿತ ಹುಡು ಕಾಂಚಾಣ ಕುಣಿಯುತ್ತದಿತ್ತು, ಕಾಲಿಗೆ ಬಿದ್ದವನ್ನು ತುಳಿಯುತ್ತದಿತ್ತು, ಎಲ್ಲೇ ದೇವಸ್ಥಾನದಾಗ ರಾಜಕೀಯದೊಳಗ ಮನೆಯೊಳಗ ಅಡಿಗಳು ಇಷ್ಟೆಲ್ಲ ಮಾಡ್ತಾರೆ, ತಾಪನೆ ಬಿತ್ತು ಅಂತ ಹೇಳ್ತಾರೆ. ಸೊ ಹೆಗಲೇರಿ ಹತ್ತಿಸತ್ತು ಹೋಯ್ತು ಅಂತ ನೋಡ್ತಿದ್ದೇವೆ ಬೇಂದ್ರೆ ಅವ್ರದ್ದು. ಸೊ ಇವತ್ತು ಸ್ಟೇಜ್ ನಮ್ಮಲ್ಲೇ ಆ ಕಾಂಚಾಣಕ್ಕೆಲ್ಲವೂ ನಾವು ಇವತ್ತು ಬಲಿಯಾಗ್ತಾ ಇದ್ದದನ್ನ ಎಲ್ಲೋ ಬೇಂದ್ರೆ ಹೇಳ್ತಾರೆ. ಹೀಗೆ ಅವರಿಗೆ ನಿಸರ್ಗ ನೋಡಬೇಕು, ಹೆಣ್ಮಕ್ಳ ಬಗ್ಗೆ ತುಂಬಾ ಗೌರವದಂತಹದ್ದು ಬೇಂದ್ರೆ. ಅವರಲ್ಲಿ ಮಹಿಳಾ ಪ್ರಜ್ಞೆ ಬಗ್ಗೆ ತಗೊಂಡಾಗ ಒಂದು ಕಡೆಗೆ ಅವ್ರು ಹೇಳ್ತಾರೆ ಮಹಿಳಾ ಪ್ರಜ್ಞೆ ಬಗ್ಗೆ. ಬಹುಶಃ ನಾನು ಅಲ್ಲಿಗೆ ಮುಗಿಸ್ತೀನಿ, ಯಾಕಂದ್ರೆ ಟೈಮ್ ನೋಡಿಲ್ಲ. 2 ವಾಚಸ್ 2 ಡಾಕ್ಟರ್ಸ್ 2 ಲೇಡೀಸ್ ನೆವರ್ ಸೇಮ್ ಅಂತ ಜೀವನದಾಗ ಅದು ಸರಿ ಇಲ್ಲ. ಯಾಕಂದ್ರೆ ಡಾಕ್ಟರ್ ಕೇಳಿ ಇಬ್ಬರು ಡಾಕ್ಟರ್ಸ್ ಇದು ಮಲೇರಿಯಾ ಇಲ್ಲಲ್ಲ ಕಣ್ರಿ, ಡೆಂಗು ಇದು. ಇಬ್ಬರೇಂದ್ರ ಮಹಿಳೆಯರು ಬಟ್ಟೆಯಲ್ಲಿ ಹೋಗ್ಬಿಟ್ರೆ ಮುಗಿದೋಯ್ತು, ಕಡೆಗೆ ಏನೂ ತಗೋದಿಲ್ಲ. ಇದರ ಬಣ್ಣ ಅದಕ್ಕೆ ಇಟ್ಟು ಅದರ ಆ ಕಡೆ ಗೊತ್ತಿರ್ತಾರೆ ಇವರಿಗೆ. ಹಾಗೆ ವಾಚು ಎಲ್ಲೂ ಸಿಗಲ್ಲ ಅಂತ ಇದ್ದೇ ಇರ್ತಾವೆ. ಅವಾಗ ಅವರು ಈ ಹೆಣ್ಮಕ್ಳ ಬಗ್ಗೆ ಬರೆಯುವಾಗ ಅವರು ಒಂದು ಕಡೆಗೆ ಹೇಳ್ತಾರೆ, ಒಂದು ಇದು ವಿಧವೆ ಅಂತ ಒಂದು ಪದ್ಯ, ವಿಧವೆ ಅಂತ ಪದ್ಯ ಬರ್ತಾರೆ. ಅವರಿಗೆ ಕೆಂಪು ಸೀರೆ ಉಟ್ಕೊಂಡು ಕಡೆಗೆ ಅದ್ದಾರ ತೊಡ್ಕೊಂಡು ಅಳ್ಳಿಟ್ಟಿಗೆ ಮೂಲವಾಗಿ ಹುಟ್ಟಿದಳು ಇವಳು ಅಂತ ಮನೆಯಲ್ಲಿ ನಿಂತಿರ್ತಾರೆ. ಆ ಸಮಾಜದೊಳಗೆ ಅಂದ್ರೆ ಅರ್ಥ ಕರ್ಮಠ ಸಮಾಜದೊಳಗೆ ಬೇಂದ್ರೆಯವರು ಮಲ್ಲಿಗೆ ಹೂವನ್ನು ಮುಳ್ಳಬೇಲಿ ಮೇಲೆ ಎಳೆದಂತ ಅವರು ಬಹಳ ಆಯಿತು. ಆ ಕಾಲಕ್ಕೆ ಬರೆಯುವಂತ ತುಂಬಾ ಕಷ್ಟ ಇದೆ. ಈಗ ಹೇಳ್ಬೋದು, ಈಗ ಹೆಂಗೆ ನಾವು ಪಕ್ಷಾಂತರ ಗಂಡಾಂತರ ಕೂಡ ಬಲಿ ಮಾಡಬಹುದು. ಅವಾಗ ಹಂಗೆ ಇರಲಿಲ್ಲ. ಅಂತ ಕಾಲದಲ್ಲಿ ಬೇಂದ್ರೆ ಅದನ್ನು ಬರೆದು ಆ ಮರ್ಯಾದೆ ಪ್ರಯತ್ನಿಸ್ತಾರೆ. ಎಲ್ಲ ಹೇಳ್ತಾ ಒಂದು ಕೊನೆಗೆ ಅವರು ನಮ್ಮ ತಾಯಿ ಏನಿಲ್ಲ ಈ ಪಂಚ ತಾಯಿ ಹೇಳ್ತಾರೆ. ಕನ್ನಡ ನಾಡು, ಭಾರತ ಮಾತೆ, ಜಗನ್ಮಾತೆ, ತಾಯಿ, ಆಯಿ ಇವರೆಲ್ಲ ಹೇಳ್ತಾ ಅದಕ್ಕೆ ತಾಯಿ ಏನು ಕಲಿಸಿದ್ದು ನನಗೆ ಅಂತಂದ್ರೆ ಆ ತಾಯಿಯನ್ನ ಕಲಿತದ್ದೇನೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅವಳು ಏನು ನನ್ನ ಮುಂದೆ ನನಗೇನು ಅವಳು ಹೇಳಿದಳು, ಅವಳು ಹೇಳಿದ್ದನ್ನೇ ನಿಮಗೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಹೊಸದು ಏನೂ ಕೊಟ್ಟಿಲ್ಲ ನಾನು ನಿಮಗೆ ಅನ್ನುವಂಥದ್ದು. ಅಂದರೆ ನಮ್ಮ ಈ ಹಿಂದಿನ ಕವಿಗಳಿಗೆ ಒಂಥರದ್ದು ಏನಂತೀರ ವಿನಯ ಇತ್ತು. ಆ ತಾಯಿ ಹೇಳಿದಂಥದ್ದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಹೊಸ ಏನೂ ಕೊಟ್ಟಿಲ್ಲ ಅನ್ನುವಂಥದ್ದು ಹೇಳ್ತಾ ಬೇಂದ್ರೆ ನುಡಿದೆಲ್ಲವೂ ನಾನೇನು ನುಡಿದಿಲ್ಲ, ನನ್ನ ತಾಯಿ ನುಡಿದಿದ್ದೇನೆ ನಾನು ನಿಮಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದು. ಹೀಗೆ ಬೇಂದ್ರೆ ಏನಿತ್ತು ಅಂತಂದರೆ ಒಂದು ಮಹಿಳೆಯರ ಬಗ್ಗೆ ಅಪಾರವಾದಂಥ ಅನುಕಂಪ. ಹೌದು, ನೀವು ಸಖಿ ಅನ್ನುವಂಥ ಗೀತೆಯನ್ನು ಪುಸ್ತಕ ನೋಡಿಲ್ಲ, ಸಖಿ ಅನ್ನುವಂಥ ರಚನೆ ಈ ಸಖಿ ಹೆಂಡತಿ ಅನ್ನುವಂಥದ್ದು ಒಂದು ಫ್ರೆಂಡ್ಲಿ ಇದ್ದಂಥದ್ದನ್ನು ನೋಡ್ತೇವೆ. ಅವರು ಅದನ್ನ ಹೆಣ್ಮಕ್ಳ ದೃಷ್ಟಿ ಇಟ್ಕೊಂಡೇ ಪದ್ಯ ಬರಗಾರ ಏನೋ ಅಂದ್ರೆ ಆ ಲೆವೆಲ್ನಲ್ಲಿ ಬರಗಾರ. ನಾವೆಲ್ಲರೂ ಇತರ ಹೆಂಗ್ ಮಾಡ್ತಿದ್ದೀವಿ ಅಂದ್ರೆ ನಾವು ಮಹಿಳೆಯರನ್ನು ಈಕ್ವಲ್ ಕಾಣಬೇಕಂತ ಅಷ್ಟೇ ಹೇಳ್ತೇವೆ ಹೊರತು ಅವ್ರು ಬರೆದಂಥ ಪದ್ಯಗಳನ್ನು ತಗೊಂಡ ಸಹಿತ ನಾನು ಬಡವಿ ಆತ ಬಡವ, ನಾನು ಬಡವಿ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಅದನ್ನ ಹೇಗೆ ಮಾಡ್ಕೊಂಡು ಅದಕ್ಕೂ ಇದಕ್ಕೂ ಎಲ್ಲದು. ಆದರೆ ಒಬ್ಬ ಹೆಣ್ಮಗಳೇ ಹೆಂಗೆ ಬರೀಬಹುದು ಅನ್ನುವಂಥದ್ದನ್ನ ಗಂಡಸಾಗಿ ಅದನ್ನ ಆವಿರ್ಭವಿಸಿಕೊಂಡು ನಮ್ಮ ಮುಂದನ್ನ ಇಟ್ಟಿದ್ದಾರೆ. ಅದಕ್ಕೆ ಇಂಥ ಬೇಂದ್ರೆ ಒಂದು ನಿಸರ್ಗದ ಕೊನೆ ಪದ್ಯ ನಾನು ಹೇಳುವಂಥದ್ದು ನಿಮಗೆ ಒಂದು ಕೊನೆ ತಗೋತಾ ಇದ್ದೇನೆ ನಾನು. ಯಾಕಂದ್ರೆ ಒಮ್ಮೊಮ್ಮೆ ಕೊನೆ ಮಾತಾಡೋದು ತುಂಬ ತೊಂದರೆ ಆಗ್ತದೆ, ಮೊದಲು ಯಾರು ಜಾಸ್ತಿ ಮಾತಾಡೋದು. ಅದಕ್ಕೆ ಹೇಳ್ತಿರ್ತಾರೆ ಮೊದಲು ಮಾತಾಡೋದು ಎಲ್ಲರೂ ದೇವರು ಅಂತ, ಕೊನೆ ಮಾತಾಡೋದು ದೇವರು ಅಂತ. ಅದಕ್ಕೆ ನಾನು ಕೊನೆಗೆ ಹೋಗಲ್ಲ. ಈ ಪಾತ್ರೆಗಿತ್ತಿ ಪಕ್ಕ ಅನ್ನುವಂಥದ್ದು ಪದ್ಯ ಇದೆಯಲ್ಲ, ಅದರ ಪಾತ್ರೆಗಿತ್ತಿ ಪಕ್ಕ ಅದು ಹೇಗಿದೆ, ನಾವು ಪಾತ್ರೆಗಿತ್ತಿ ನೋಡಿದೆವು, ಆದರೆ ಅದನ್ನು ಲಕ್ಷ ಕೊಟ್ಟಿಲ್ಲ. ಹೂವು ಪಕ್ಕಳೆ ಪ್ರಾಣ ತುಂಬಿ ಚಿಟ್ಟೆಯಾಗಿ ಕಾಂಬೋ, ಸ್ವಲ್ಪ ನೋಡ್ಕೊಳ್ಳಿ. ಹೂವು ಪಕ್ಕಳೆ ಪ್ರಾಣ ತುಂಬಿ, ಹೂವು ಪಕ್ಕಳೆ ಅವ್ರಿಗೆ ಜೀವ ಬಂದು ಅವು ಚಿಟ್ಟೆಯಾಗಿ ಕಾಂಬವೋ ಅಥವಾ ಉಳಿದು ದಣಿದು ಚಿಟ್ಟೆ ಪಕ್ಕ ಹೂವು ಎನಿಸಿಕೊಂಡವು. ಉಳಿದಂಥ ಆಟ ಆಡುವಂಥ ಆ ಚಿಟ್ಟೆಗಳ ಹೂವು ಹೂವು ಚಿಟ್ಟೆಗಳು ಚಿಟ್ಟೆ ಹೂವಾಗಿದ್ದು ಅನ್ನೋಷ್ಟರ ಮಟ್ಟಿಗೆ ಸಾಮ್ಯವನ್ನು ನೋಡ್ತಾ ಇದ್ದಾರೆ. ಅವು ಹೆಂಗೆ ಪಾತ್ರೆಗೆ ಹೆಂಗೆ ಅಡ್ಡಾಡ್ತಿದ್ದು ಹುಡುಗಿ ಬಹಳ ಪಾತ್ರೆಗಿತ್ತಿ ನೋಡೋದ್ರಲ್ಲಿ ಒಮ್ಮೆ ಮಗುವನ್ನು ಆಕರ್ಷಿಸುವಂತ ಕಾಣ್ತಾ ಇದೆ. ಬಣ್ಣಗಳ ಬಗ್ಗೆ ಹೇಳ್ತಾರೆ. ಅವಾಗ ಹಸಿರು, ಅರಿಶಿಣ, ಅನ್ನ, ಬೆಳ್ಳಿ, ಕುಂಕುಮ, ಕಾಡಿ ಹೀಗೆ ಒಂದರ ಮೇಲೊಂದು ಬಣ್ಣಗಳ ವರ್ಣಿಸ್ತಾ ಇದ್ದಾರೆ. ಅದರ ನಾಜೂಕ್ತನ ಹೇಗಿದ್ದಾರೆ ಅಂದರೆ ಅದು ಗಾಳಿ ಕೆನಿಲಿಯನ್ನು ಮಾಡಿದ್ದಾರೆ ಏನಂತೆ, ಗಾಳಿಯೊಳಗೆ ಕೆನಿ ತೆಗೆದು ಪಾತ್ರೆಗಿತ್ತಿ ಮಾಡ್ಯಾರ ಅನ್ನುವಂಥದ್ದೆಲ್ಲ ನೋಡ್ತಾ ಇದ್ದಾರೆ. ಹೀಗೆ ಮಾಡಿದಂತಹ ಪಾತ್ರೆಗಿತ್ತಿ ಹುಡಿಯು ಅರಳಿ ಹೂವಾಗಿ
ಉಡಿಯ ಅರಳಿ ಹೂವಾಗಿ ಉಳಗೆ ರೆಕ್ಕೆ ಪಡೆದವು, ಮುಸುಕು ಹರಿದು ಪಕ್ಕ ಸೆಳೆದು ಚಿಟ್ಟೆ ಮುಕ್ತಿ ಪಡೆದವು. ಕೊನೆಯದು ಕಾಣದೆಲ್ಲ ಮೂಡಿ, ಎಲ್ಲಿ ಗೊತ್ತಲ್ಲ, ನೀನು ನೋಡಿದ್ರೆ ಒಂದು ಪಾತ್ರಗಿದ್ದೆ. ಕಾಣದೆಲ್ಲ ಮೂಡಿ ಬಂದು ಗಾಳಿ ಕೂಡಿ, ಇಲ್ಲಿ ಎಲ್ಲ ಗೋಟ ನನ್ನ ತೋಟ. ಇನ್ನೇನು ಹೋಗ್ತೇನೆ ನೀನು ಅಂದರೆ ಸ್ವರ್ಗಕ್ಕೆ ಮೇಲೆ ಹೋಗ್ತಾ ಇದೆಯಾ? ಅದಕ್ಕೆ ಪಾತ್ರಗೀತೆ ಅನ್ನುವಂಥದ್ದನ್ನು ತಗೊಂಡು ಸಾಂಕೇತಿಕವಾಗಿ ಜೀವನದ ಮೌಲ್ಯಗಳನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದನ್ನು ಹೇಳೋದು ಹೋಗ್ತಾ ಇದ್ದೆವು. ಈಗ ಬೇಂದ್ರೆ ಅವರನ್ನ ಒಂದು ಕಡೆ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಒಂದು ಕಡೆ ಕಟ್ಟಿ ಹಾಕಿ ಬೇಂದ್ರೆ ಮತ್ತು ನಿಸರ್ಗ, ಬೇಂದ್ರೆ ಮತ್ತು ಅಮೂರ್ತ ಪ್ರಜ್ಞೆ, ಬೇಂದ್ರೆ ಮತ್ತು ದೃಷ್ಟಾರ್ಥನ ಹೀಗೆ ಸಾಧ್ಯ. ಬೇಂದ್ರೆ ಅವರು ಸಮಗ್ರವಾದದ್ದನ್ನು ಒಂದು ದೊಡ್ಡ ವ್ಯಕ್ತಿತ್ವವಾದದ್ದು. ಕೊನೆಗಂತೂ ಬೇಂದ್ರೆಯವರಿಗೆ ಸೈನ್ಸ್ಗೆಲ್ಲ ಹೋಗ್ತಾರೆ. ಅವರು ಕೊನೆಗೆ ಸೈನ್ಸು ಈ ಎಲ್ಲೇ ನಾವು ಸೈನ್ಸು, ಸಂಖ್ಯಾಶಾಸ್ತ್ರ, ಖಗೋಳಶಾಸ್ತ್ರ, ಕೊನೆ ಬಾಟ್ಲಕ್ಕೆ ಹೋದಾಗ ಸಣ್ಣದು ಚೆಂಡು ದೊಡ್ಡದೊಂದು ಚೆಂಡು ತಗೊಂಡು ದಾರ ಕಟ್ಟಿ ಇದು ಹೆಂಗೆ ತಿರುಗ್ತದ ನೋಡಬೇಕು ಪೃಥ್ವಿ ಹೀಗೆಲ್ಲ ಮಾತಾಡ್ಬಿಟ್ಟ ಮಟ್ಟಿಗೆ ಎಷ್ಟೋ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಂಥದ್ದು ಮನುಷ್ಯ. ಸುಮಾರು ಒಟ್ಟು 86 ಕವನಗಳನ್ನು, ಕವನ ಸಂಖ್ಯೆ 43, ಬೇರೆ ಬೇರೆ ವಿಮರ್ಶೆಗಳನ್ನು, 10 ಕನ್ನಡದ ವಾಂಗ್ಮಯವನ್ನು ಸಾಕಷ್ಟು ಶ್ರೀಮಂತ ಮಾಡಿದ್ರು. ಬೇಂದ್ರೆಯವರ ಬಗ್ಗೆ ಎಷ್ಟು ಮಾತಾಡಿದ್ರು ತೃಪ್ತಿ ಇಲ್ಲ, ಹೇಳಿದ್ರು ತೃಪ್ತಿ ಇಲ್ಲ. ಅದಕ್ಕೆ ಅದನ್ನು ಇಂಥ ಒಂದು ನನಗೆ ಮೊದಲು ನಾನು ರಂಗಸ್ಥಳದಲ್ಲಿ ಮಾತಾಡುವಾಗ ನಾನು DVG ಬಗ್ಗೆ ಮಾತಾಡ್ತೀನಿ ಅಂತ ನಾನು ಅಂದಿದ್ದೆ. ನಾನು ಸುಬ್ರಹ್ಮಣ್ಯ ಬಂದಾಗ ನನಗನ್ನಿಸ್ತು, ಇಲ್ಲಿ DVG ಬಗ್ಗೆ ನೀವೆಲ್ಲರೂ ಸಾಕಷ್ಟು ಮಾಡಿದ್ದೀರಾ. ಒಂದು ಭಾಳ ಮಾಡಿ DVG ಬಗ್ಗೆ ನಾನು ಮಾತಾಡಿದ್ರೆ ಈ ಕಂಬಾರ ಒಳಗೆ ಬಿದಿರು ಮಾಡ್ದಂಗ, ದವಣ ಮಾಡ್ದಂಗ, ಕಂಬಾರೇ ದವಣ ತಯಾರು ಮಾಡ್ತಾರೆ. ಅದು ಬೇಡ, ಹೊಸ ವಿಷಯ ಬಗ್ಗೆ ಮಾತಾಡುವ. ನಾನು ಬೇಂದ್ರೆ ಬಗ್ಗೆ ಮಾತಾಡ್ತೀನಿ ಅಂದರೆ ಭಾಳ ಸಂತೋಷ ಬೇಂದ್ರೆ ಮಾತಾಡ್ತೀನಿ. ಸೊ ನಾನು ಬೇಂದ್ರೆಯವರ ಬಗ್ಗೆ ಒಂದು ಸಮಗ್ರವಲ್ಲ, ಒಂದು ತುಣುಕನ್ನು, ಬೇಂದ್ರೆ ಒಂದು ಪೀಸನ್ನು ನಾನು ಮುಂದಿಡುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ಸಂತೋಷದ ಮುಖ ಫ್ರೆಂಡ್ಗಳಿಗೆ ನಾನು ಖುಷಿ ಪಡ್ತಾ ಇದ್ದೀನಿ. ಇವತ್ತು 2 ವಿಷಯ ಖುಷಿ ಪಡ್ತಾ ಇದ್ದೀನಿ. ಒಂದು ಇವತ್ತು ಡಿ.ಎಂ. ಶ್ರೀಕಂಠಯ್ಯನವರ ಪುಸ್ತಕ ಬಿಡುಗಡೆ ಆಗಿರುತ್ತೆ. ಅವರು ನಮ್ಮವರು ತುಮಕೂರವರು, ಅವರು ತೀರ್ಥಪುರದವರು, ಅವರು ಊರಿಗೆ ಹೋಗಿ ಅಂಥವ್ರು ಕನ್ನಡದ ಸ್ಮರಣೀಯ ಪುಸ್ತಕವನ್ನು ಬಿಡುಗಡೆ ಆಗಿದೆ. ಆ ಬಿಡುಗಡೆಯ ಒಂದು ಸಭೆಯಲ್ಲಿ ನಾನು ಭಾಗವಹಿಸಿದ ಸಂತೋಷ. ಒಂದು ಅತ್ಯಂತ ಪ್ರಬುದ್ಧರಾದಂಥ ಒಂದು ಶ್ರೋತೃಗಳ ಮುಂದೆ ನಾನು ಬೇಂದ್ರೆಯವರ ಕ್ಷಣಗಳನ್ನು ಬೇಂದ್ರೆಯವರು ತಿಳಿಸ್ಕೊಳ್ತೀನಿ. ನನಗೆ ಅವಕಾಶ ಇದೆ ಅನ್ನೋ ಸಂತೋಷ ನನಗಿದೆ. 2 ಸಂತೋಷದೊಂದಿಗೆ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿರುವಂಥ ರಂಗನಾಥ ಅವರಿಗೆ, ಸುಬ್ರಹ್ಮಣ್ಯ ಅವರಿಗೆ, ಯಾಕೆಂದರೆ ನಾನು ಸರಿಯಾಗಿ ಪರಿಸ್ಥಿತಿಯನ್ನು ವಹಿಸಿಕೊಟ್ಟು